ತುಂಡ್ ಹೈಕ್ಲ ಸಾವಾಸ ಮೂರೊತ್ತು ಉಪವಾಸ ಕ್ವಾಟ್ಲೆ ಮಾಡಕ್ಕಂತಾನೆ ಬಂದಿದ್ದಾರೆ. ಹೇಗಿದೆ ಜೀವನ? ಕ್ವಾಟ್ಲೆ ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ಈಗ ಮುದ್ದು ಸೊಸೆಯಲ್ಲಿ ಅಷ್ಟು ಕಾಣಿಸ್ತಿಲ್ಲ ಅಂತ ಕೇಳ್ತಿದ್ದಾರೆ. ಎಲ್ಲಾ ಟೈಮಲ್ಲೂ ನಾವು ಬರಕ್ಕಾಗಲ್ಲ. ಪಾಯ್ತಿ ಮಾಡೇ ಮಾಡ್ತೀವಿ. ಈಗ ಸಿಗ್ತಿರೋ ಪ್ರೀತಿ ಏನಿದೆ ಅದು ಮುಂಚೆ ಸಿಗ್ತಿರ್ಲಿಲ್ಲ ಅಥವಾ ಈಗ ಜಾಸ್ತಿ ಆಗಿದೆ? ಚಿಕ್ಕ ಮಕ್ಕಳಿಂದ ದೊಡ್ಡ ವಯಸ್ಸಾದವರೆಗೂ ಅಷ್ಟೇ ಪ್ರೀತಿ ಕೊಡ್ತಾರೆ. ಕರ್ನಾಟಕ ಎಲ್ಲಿರೋದು? UK ನಿಮ್ಗೆ ಎಷ್ಟು ಕಾಲ? 4. ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ಮನೆ. ಕ್ರಶ್ಗೆ ಪ್ರಪೋಸ್ ಮಾಡೋದಾದ್ರೆ ಯಾವ ತರ ಮಾಡ್ತಾರೆ? ನೀವೇ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿಗೆ ಮೆಸೇಜ್ ಮಾಡಿದೀರಿ. ಕೆಲವೊಂದು ಸೀರಿಯಲ್ ನಿಜವಾಗ್ಲೂ ಕಾಮಿಡಿಯನ್ನ ಅಥವಾ ವಿಲನ್? ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲೆನ್. ಇವತ್ತು ನಮ್ಮ ಜೊತೆ ಇದ್ದಾರೆ ಒಬ್ರು ಕ್ವಾಟ್ಲೆ ಮಾಡಕ್ಕಂತಾನೆ ಬಂದಿದ್ದಾರೆ. ಸೊ ಭದ್ರನ ಜೀವದ ಗೆಳೆಯ ಹಾಗೆ ಮುದ್ದು ಸೊಸೆಯ ಪ್ರೀತಿಯ ಅಣ್ಣ ಆದಂತಹ ಕ್ವಾಟ್ಲೆ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಥ್ಯಾಂಕ್ ಯು. ಹೇಗಿದೆ ಜೀವನ ಸರ್? ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಜೀವನ ಹೇಗೆ ಹೋಗ್ತಿದೆ? ಹೊಸ ವರ್ಷ ಈಗ ಸ್ಟಾರ್ಟ್ ಆಗಿದೆ. ಹೊಸ ವರ್ಷ ಯಾವಾಗ್ಲೂ ವರ್ಷ ಕಲಿತಾ ಇದ್ದಂಗೆ ಎಲ್ಲ ಹೊಸದಾಗಿ ಏನಾದ್ರು ಒಂದ್ ಮಾಡ್ಬೇಕು ಅಂತ. ಸೊ ಈ ವರ್ಷ ಏನಾದ್ರು ಒಂದ್ ಮಾಡೋಣ ಅಂತ ಭಗವಂತನ ಆಶೀರ್ವಾದ. ಅಂದ್ರೆ ಸೀರಿಯಲ್ ಅಲ್ಲೇ ಕಂಟಿನ್ಯೂ ಮಾಡ್ತೀರಾ ಅಥವಾ ಸಿನಿಮಾಕ್ಕೆ ಏನಾದ್ರು ಪಾದಾರ್ಪಣೆ ಮಾಡೋ ಒಂದು ಐಡಿಯಾ ಇದೆಯಾ? ಇಲ್ಲ, ಎಲ್ಲಾರ್ಗು ಅದು ಆಲೋಚನೆ ಇದ್ದೇ ಇರುತ್ತೆ. ಸೀರಿಯಲ್ ಬಂದಾದ್ಮೇಲೆ ನೆಕ್ಸ್ಟ್ ಮೂವಿಗೆ ಬರ್ಲೇಬೇಕು ಅಂತ. ನಾನು ಒಬ್ಬನಿಗೆ ಅಲ್ಲ, ಎಲ್ಲರಿಗೂ ಅದು ಆಲೋಚನೆ ಇದ್ದೇ ಇರುತ್ತೆ. ಸೊ ನೋಡೋಣ, ಖಂಡಿತ ಆಲೋಚನೆಗಳಿದೆ, ಪ್ಲಾನ್ ಮಾಡ್ತಾ ಇದೀವಿ. ಈ ವರ್ಷದಲ್ಲಿ ಏನಾದ್ರು ಒಂದು ಹೊಸದು ಮಾಡೋಣ ಅಂತ. ನಂಗಂದ್ರೆ ಡೌಟ್ ಏನಪ್ಪಾ ಅಂದ್ರೆ, ಈಗ ನಾನು ಪಬ್ಲಿಕ್ ಕ್ವಶನ್ ಕೂಡ ಹಾಕಿದ್ದೆ. ಸೊ ಅದ್ರಲ್ಲಿ ಎಲ್ಲ ಆಲ್ಮೋಸ್ಟ್ ಕ್ವಶನ್ಸ್ ಬಂದಿರೋದು ಕ್ವಾಟ್ಲೆ ಅಂತ ಯಾಕೆ ಹೆಸರಿಟ್ಟಿದ್ದಾರೆ, ಕ್ವಾಟ್ಲೆ ಅಂದ್ರೆ ಮೀನಿಂಗ್ ಏನು, ಅಂದ್ರೆ ಹುಟ್ಟಾಗಿಲ್ಲೂ ಕ್ವಾಟ್ಲೆ ಅಂತ ಇಟ್ಟಿದ್ದಾರೆ ಅವ್ರಿಗೆ ಅನ್ನೋದು ಕ್ವಶನ್ ಬಂದಿದೆ. ಇಲ್ಲ ಅಂದ್ರೆ ನಾನು ಚಿಕ್ಕ ವಯಸ್ಸಿಂದನೂ ನನಗ್ ತಂದೆ ತಾಯಿ ಇಲ್ಲ ಮುದ್ದು ಸೊಸೆಲಿ. ಸೊ ನಮ್ಗೆ ಶಿವರಾಮೇಗೌಡ್ರೆ ಅವರೇ ನನಗ್ ಮಾವಯ್ಯ ತರ. ಸೊ ಅಣ್ಣ ತಮ್ಮ, ಚಿಕ್ಕ ಹುಟ್ಟದಾಗಿಂದನೂ ನನಗೆ ಅಣ್ಣ ತಮ್ಮ ಸ್ನೇಹಿತನ ತರ, ಅಣ್ಣ ತಮ್ಮ ಎಲ್ಲ ತರ, ಅಣ್ಣ ಸ್ನೇಹಿತ ಎಲ್ಲ ತರನು ಅವ್ರೆ. ಸೊ ನಾನಂದ್ರೆ ಹುಟ್ಟದಾಗಿಂದ ಸ್ವಲ್ಪ ಕ್ವಾಟ್ಲೆ ಕೊಡೋದು ಎಲ್ಲಾರ್ಗು. ಯಾರು ಹೇಳಿದ್ ಮಾತು ನಾನು ಕೇಳಲ್ಲ. ನನ್ಗೇನ್ ಅನ್ಸುತ್ತೆ ಅದೇ ನನ್ ಸರಿ ಅಂತ ನಾನು ಹೋಗಿದ್ದೆ ದಾರಿ. ಬಟ್ ಏನಾದ್ರೆ ಯಾರಿಗೂ ಎದ್ರಲ್ಲ. ನನ್ ಜೊತೆ ನನ್ನ ಅಣ್ಣ ತಮ್ಮ ಭದ್ರೇಗೌಡ್ರಿದ್ದಾರೆ, ಶಿವರಾಮೇಗೌಡ್ರಿದ್ದಾರೆ. ನಾನ್ ಯಾಕೆ ಎದುರ್ಕೋಬೇಕು? ಇಡೀ ಮಂಡ್ಯನೇ ನಂದು, ಇಡೀ ಕರ್ನಾಟಕನೇ ನಂದು ಅನ್ನೋ ತರ. ಸೊ ಅದ್ರಿಂದ ಇವನ್ ಯಾರು ಏನ್ ಕ್ವಾಟ್ಲೆ ಕೊಡ್ತಾನೆ, ಅದು ಒಂದು ಕ್ವಾಟ್ಲೆ ಅಂತಾನೆ. ಅದರ ನಿಜವಾದ ಹೆಸರು ಇಲ್ಲ ಈಗ ನಿಮ್ಗೆ ಸೀರಿಯಲ್ ಅಂತ ಗೊತ್ತಿಲ್ಲ. ಕ್ವಾಟ್ಲೆನ ಪಾತ್ರ ಈಗ. ಹೌದೌದು. ಈಗ ನಿಮ್ಮ 2 ಸೀರಿಯಲ್ ಕೂಡ ಕಲರ್ಸ್ ಅಲ್ಲೇ ಬಂದಿದೆ. ಸೊ ಹೇಗಿದೆ ಅಂದ್ರೆ ಕಲರ್ಸ್ ಅಲ್ಲೇ 2 ಸೀರಿಯಲ್ ಅನ್ನ ಮಾಡ್ಕೊಂಡು ಬಂದಿದ್ದೀರಿ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಇದೆ. ಕಲರ್ಸ್ ಅವರು ಹೊಸ ಪ್ರತಿಭೆಗಳಿಗೆ, ಹೊಸ ಯುವ ನಟರಿಗೆ ಅವಕಾಶ ಜಾಸ್ತಿ ಕೊಡ್ತಿದೆ. ಸೊ ಅದು ತುಂಬಾ ಖುಷಿ ಆಗ್ತಿದೆ. ಬಿಕಾಸ್ ಅಲ್ಲಿ ಇತ್ತೀಚೆಗೆ ಜನ ಜಾಸ್ತಿ ಎಲ್ಲರೂ ಈ ಸೋಷಿಯಲ್ ಮೀಡಿಯಾ ಆಗ್ಲಿ, ಈ ನಟನೆ ಬಗ್ಗೆ ತುಂಬಾ ಆಸಕ್ತಿ ಮಾಡ್ತಿದ್ದಾರೆ. ಸೊ ಅದರಿಂದ ನಾನು ಡ್ರಾಮಾ ಮಾಡ್ತಾ ಇದ್ದೆ. ಬಿಕಾಸ್ ಬೇಸಿಕಲಿ ನಮ್ಮ ತಂದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋದು. ಅವರು 40 years ಆಯ್ತು. 40 ವರ್ಷದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಾಸ್ಟ್ಯೂಮ್ ಚೀಫ್ ಆಗಿ ಅಂಡ್ ಅವ್ರ ಸೆಕ್ರೆಟರಿ ಆಗಿ ಕೆಲಸ ಮಾಡ್ತಿದ್ದಾರೆ. ನನಗೂ ಬುದ್ಧಿ ಬಂದಾಗಿಂದ ನಾನು ಆಕ್ಟರ್ ಆಗ್ಬೇಕು ಅಂದ್ರೆ, ಚಿಕ್ಕ ವಯಸ್ಸಿನ ಸಿನಿಮಾ ನಮ್ಮ ತಂದೆ ಜೊತೆ ಹೋಗ್ತಿದ್ದೆ. ಅಲ್ಲಿ ನೋಡಿದ ತಕ್ಷಣ ಹೀರೋಗೆ ಜನ ಮುತ್ಕೊಳ್ಳೋದಾಗ್ಲಿ, ಎಲ್ಲ ಆರ್ಟಿಸ್ಟ್ಗಳಿಗೆ ಜನ ಮುತ್ಕೊಳ್ಳೋದು, ಸೆಲ್ಫಿ, ನಾನು ಈ ತರ ಆಗ್ಬೇಕಲ್ಲ, ನನ್ನ ಸುತ್ತಮುತ್ತ ನಾನು ನೋ ಕಡೆ ಜನ ಬರ್ಬೇಕಲ್ಲ ಅಂತ. ಸೊ ಆಲೋಚನೆ ಬಂದು ಚಿಕ್ಕ ವಯಸ್ಸಿಂದಾನು ಅದೇ ಮೈಂಡ್ ಅಲ್ಲಿ ಬಂದ್ಬಿಡ್ತು. ಅದಾದ್ಮೇಲೆ 7th ಅಲ್ಲಿ ಒಂದು ಮೂವಿ ಮಾಡಿದೆ, ಚಿಕ್ಕ ಹುಡುಗನಾಗಿ, 106 ಕನಸು ಅಂತ. ಅದಾದ್ಮೇಲೆ ಮತ್ತೆ ಅದು ಮೂವಿ ಮಾಡಿಲ್ಲ. ನೆಕ್ಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡಿದೆ. 2008 ನಲ್ಲಿ ಡಿಗ್ರಿ ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಪ್ರಯತ್ನ, ಆಡಿಷನ್ಸ್ ಅದು ಇದು ಹೋಗೋದು, ಸೆಲೆಕ್ಷನ್ ಆಗೋದು, ಅದು ಏನೇನು ಆಗ್ತಾ ಇತ್ತು. ಸೊ ಬೇಕಲ್ಲ ಖರ್ಚುಗಳಿಗೆ, ಎಲ್ಲಾನು ಅಪ್ಪ ಅಮ್ಮಂಗೆ ಡಿಪೆಂಡ್ ಆಗಕ್ಕಾಗಲ್ಲ. ಸೊ ನಾನು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ, ಹೆಲ್ತ್ ಕೇರ್, US ಹೆಲ್ತ್ ಕೇರ್ ಕಂಪ್ನಿಲಿ ಕೆಲಸ ಮಾಡ್ತಾ. ಈ ಶ್ರೀಗ್ ಅವ್ರು ಹೇಗ್ ಸಿಕ್ತು ಅಂದ್ರೆ, ಕಲರ್ಸ್ ಅಲ್ಲಿ ನಮ್ ಕಸಿನ್ ಒಬ್ರು ಚಾನಲ್ ಅಲ್ಲಿ ಹೋಗಿ ಚಾನಲ್ ಅಂದ್ರೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾರೆ, ಹೇರ್ ಸ್ಟೈಲ್ ಮತ್ತು ಮೇಕಪ್ ಅಂತ, ಶಿವ ಅಂತ. ಸೊ ಅವರು ಆಡಿಷನ್ ಅಲ್ಲಿ ಅವ್ರು ವರ್ಕ್ ಮಾಡ್ಬೇಕಾದ್ರೆ ಈ ತರ ನಮ್ಮ ಕಸಿನ್ ಇದಾರೆ ಅಂತ ನಾನು ಥಿಯೇಟರ್ ಅಲ್ಲಿ ಇದ್ದೆ. ಥಿಯೇಟರ್ ಅಲ್ಲಿ ಮೂವಿ ನೋಡ್ತಾ ಇದ್ದೆ. ಸಡನ್ ಆಗಿ ಫೋನ್ ಹಾಕೋರು ಮಧ್ಯದಲ್ಲಿ, ಇದು ಎಲ್ಲಿದ್ಯಾ ನಿಶಿತ್ ಅಂತ. ನಾನು ಈ ತರ ಫಿಲಮ್ ಅಲ್ಲಿ ಇದ್ದೀನಿ, ದಿ ಕೇರಳ ಸ್ಟೋರಿ ಸಿನಿಮಾ ಬರ್ತಾ ಇತ್ತು, ಎಲ್ಲಿದ್ಯಾ, ಈ ತರ ಸಿನಿಮಾದಲ್ಲಿ ಇದೀನಿ ಅಂದೆ. ಅರ್ಜೆಂಟ್, ನಾನು ಈ ತರ ಒಂದು ಆಡಿಷನ್ ನಿನ್ಗೆ ಇನ್ಫಾರ್ಮ್ ಅಂದ್ರೆ ಪ್ರೀವಿಯಸ್ 2 months ಬ್ಯಾಕ್ ಇನ್ಫಾರ್ಮ್ ಮಾಡಿರೋ, ಈ ತರದೊಂದಿದೆ, ಇನ್ಫಾರ್ಮ್ ಮಾಡ್ತೀನಿ ಅಂತ. ಸೊ ಅವಾಗ
ಈಗಲೇ ಅರ್ಜೆಂಟ್ ಬಾ, ನಂದು ಫೋಟೋ ಎಲ್ಲ ಕಳಿಸಿ ಚಾನಲ್ ಕಡೆಯಿಂದ ಓಕೆ ಆಗಿದೆ ಬನ್ನಿ ಅಂತ. ನಾನು ಅಯ್ಯೋ ಮೂವಿ ಕಾಸು ಕೊಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ ಅಂತ. ಆವಾಗ ನಾನು ಇನ್ಸ್ಟಾದಲ್ಲಿ ರಮೇಶ್ ಅರವಿಂದ್ ಅವ್ರದ್ದು ಒಂದು ರೀಲ್ಸ್ ನೋಡಿದ್ದೆ. ಏನಂದ್ರೆ ಅವರು ಇದೇ ತರ ಕಾಲೇಜ್ ಟೈಮಲ್ಲಿ ಇದೇ ತರ ಅವ್ರು ಆಕ್ಟರ್ ಆಗ್ಬೇಕಂತ ನೋಡ್ಬೇಕಾದ್ರೆ ಒಂದ್ ದಿವಸ ಇದೇ ತರ ಟಿವಿಲಿ ಒಂದು ಆಡಿಷನ್ ಇದೆ ಬನ್ನಿ ಅಂತ ಕರೆದ್ರೆ, ಇನ್ನೊಂದು ಅದೇ ಸೇಮ್ ಟೈಮಲ್ಲಿ ಫ್ರೆಂಡ್ಸ್ ಎಲ್ಲ ಟ್ರಿಪ್ಗೆ ಹೋಗೋಣ ಪಾರ್ಟಿ ಮಾಡೋಣ ಅಂತ ಅವ್ರು ಕೂತ್ಕೊಂಡು ಥಿಂಕ್ ಮಾಡೋರಂತೆ. ಪಾರ್ಟಿ ಈ ಮಂತ್ ಅಲ್ಲ ನೆಕ್ಸ್ಟ್ ಮಂತ್ ಮಾಡ್ಬೋದು, ಈ ಅವಕಾಶ ಇನ್ನೊಂದ್ಸರಿ ಬರಲ್ಲ, ಒಂದ್ಸರಿ ಭಗವಂತ ಅಂತ ನುಗ್ಗು ಅಂತ. ಸೊ ಇದು ಟಕ್ ಅಂತ ನನ್ ಮೈಂಡಿಗೆ ಬಂತು. ನಾನ್ ನಮ್ಮ ಬ್ರದರ್ಗೆಲ್ಲ ನಿಮ್ ಮೂವಿ ನೋಡ್ಕೊ ಬನ್ನಿ, ನಾನು ಅರ್ಜೆಂಟ್ ಅಂತ ಹೋಗಿ ಆಡಿಷನ್ ಕೊಟ್ಟೆ. ಸೊ ಡೈರೆಕ್ಟ್ರು ನಮ್ಗೆಲ್ಲ ಓಕೆ ಆಗಿದೆ ಚಾನಲ್ ಕಡೆಯಿಂದ ಅಂತ. ಸೊ 1 ವೀಕ್ ಆದ್ಮೇಲೆ ಕಾಲ್ ಬಂತು, ಸರಿ ಸೆಲೆಕ್ಷನ್ ಅಂತ. ಆ ಸೆಲೆಕ್ಷನ್ ಆದ್ಮೇಲೆ 8 ಮಂತ್ಸ್ ಆದ್ಮೇಲೆ ಸೀರಿಯಲ್ ಸ್ಟಾರ್ಟ್ ಆಗಿದ್ದು. ಹಾಗೆ ನಾನು ಕೆಲಸ ಮಾಡ್ತಾ ಇದ್ದೆ. ನಾನು ನಮ್ಮ ಮ್ಯಾನೇಜರು ನಮ್ಮ ಲೀಡ್ಸ್ಗೆಲ್ಲ ಈ ತರ ಸೆಲೆಕ್ಷನ್ ಆಗ್ಬಿಟ್ಟಿದೀನಿ, ನಾನು ಆಫೀಸಿಗೆ ಬರಲ್ಲ, ವರ್ಕ್ ಫ್ರಮ್ ಹೋಮ್ ಬೇಕು ಅಂದ್ರೆ ಅಲ್ಲಿ ಡೈರೆಕ್ಟ್ ಹೇಳ್ಬಿಟ್ಟಿದ್ರು B.Ed ಬಿಡಬೇಕು, ಸ್ವಲ್ಪ ದಪ್ಪ ಆಗ್ಬೇಕು ಆತರ ಅಂತ. ಸೊ ಅದಕ್ಕೋಸ್ಕರ ನಾನು ಆಫೀಸ್ಗೆ ಹೋಗಕ್ ಆಗ್ಲಿಲ್ಲ. ವರ್ಕ್ ಫ್ರಮ್ ಹೋಮ್ ತಗೊಂಡು ನಮ್ಮ ಟಿಯಲ್ಲಿ ನಮಗೆ ಯಾವಾಗ್ಲೂ ಸ್ಟಾರ್ಟ್, ನಮ್ಮ ಫ್ರೆಂಡ್ಸ್ ಎಲ್ಲ ಯಾವಾಗಲೂ ಸ್ಟಾರ್ಟ್. ಆಮೇಲೆ 8 ಮಂತ್ಸ್ ಆದ್ಮೇಲೆ ಶ್ರೀಗೌರಿ ಸ್ಟಾರ್ಟ್ ಆಯ್ತು. ಅದು ಒಳ್ಳೆ ಚೆನ್ನಾಗಿ ಬರ್ತಿದ್ದು. ಬಟ್ ಅದು ಕೂಡ ಬಿಗ್ ಬಾಸ್ ಅಲ್ಲೇ ಕೂಡ ಅದು ಟೀಸರ್ ಎಲ್ಲ ಟ್ರೇಲರ್ ಏನೋ ರಿಲೀಸ್ ಮಾಡಿದ್ರಲ್ಲ, ಬಿಗ್ ಬಾಸ್ ಪ್ರೋಮೋ ಬಿಟ್ಟಿದ್ರಲ್ಲ ಬಿಗ್ ಬಾಸ್ ಅಲ್ಲಿ. ಸೊ ಆ ಪ್ರೋಮೋ ತುಂಬಾ ಚೆನ್ನಾಗಿದೆ, ಇಡೀ ಕಲರ್ಸ್ ಅಲ್ಲಿ ಅದೇ ಬೆಸ್ಟ್ ಪ್ರೋಮೋ ಅಂತ ಎಲ್ಲರೂ ಹೊಗಳ್ತಿದ್ರು. ಅದ್ರಲ್ಲಿ ಅಂದ್ರೆ ನೀವು ಆ ಪ್ರೋಮೋದಲ್ಲಿ ನೀವು ಕಾಣಿಸ್ಕೊಂಡಿದ್ದೀರಾ? ಅಂದ್ರೆ ಅದು ಕರಾವಳಿ ಸೈಡ್ ಆಚೆ ಒಂದು ಹೌದು, ಕುಂದಾಪುರ ಉಡುಪಿ ಹತ್ರ ಒಂದು ಊರಿತ್ತು ಹಳ್ಳಿ. ಆ ಹಳ್ಳಿಲಿ ಹೋಗಿ ಕಂಬಳ ಶೂಟ್ ಮಾಡಿದ್ದು ನಾನು ಫಸ್ಟ್ ಟೈಮ್. ನನ್ನ ಇದ್ರಲ್ಲಿ ಕಂಬಳ ನೋಡಿದ್ದು ತುಂಬಾ ಖುಷಿ ಆಯ್ತು. ಈ ತರ ಎಲ್ಲ ಮಾಡ್ತಾರ, ಅದನ್ನ ಸೇಮ್ ಮನುಷ್ಯ ತರನೇ ಪ್ರೀತಿ ಮಾಡಿ ಅದೇನ್ ಹೇಳುತ್ತೆ ಆತರ ಕೇಳ್ಕೊಂಡು ಸಖತ್ತಾಗಿ ಒಳ್ಳೆ ಎಂಜಾಯ್ ಮಾಡಿದೆ, ಅದಂತೂ ತುಂಬಾ ಖುಷಿ ಆಯ್ತು. ಈಗ ಶ್ರೀಗೌರಿಯಲ್ಲೂ ಗೆಳೆಯನ ಪಾತ್ರ ಮಾಡ್ತಿದ್ರಿ, ಇಲ್ಲೂ ಗೆಳೆಯನ. ಸೊ ಎಷ್ಟು ಡಿಫ್ರೆನ್ಸ್ ಇದೆ ಆ ಗೆಳೆಯನ್ಗೂ ಈ ಗೆಳೆಯನ್ಗೂ? ಆ ಗೆಳೆಯ ಈ ಗೆಳೆಯ ಅಂದ್ರೆ ಇಲ್ಲಿ ತುಂಬಾ ಕ್ಲೋಸ್ನೆಸ್ ಇದೆ. ಅಂದ್ರೆ ಅಲ್ಲಿ ನಾನು ಬೇರೆ ಮನೇಲಿದ್ದೆ, ಬರೋದು ಹೋಗೋದು ಮಾಡ್ತಾ ಇದ್ದೆ. ಅಲ್ಲಿ ಸ್ನೇಹಿತರಿಗೆ ಅಲ್ಲಿ ಮಂಗಳಮ್ಮ ಒಂದ್ ಪ್ರೀತಿ ಇತ್ತು. ಮಂಗಳಮ್ಮ ಕೈ ರುಚಿ ಇಷ್ಟ ಪಡ್ತಾ ಇದ್ದೆ ಚಿಕ್ಕ ವಯಸ್ಸಿಂದನೂ. ಅದರಲ್ಲೇ ಅಲ್ಲೇ ನಾನು ಮನೆಯಿಂದ ರಾತ್ರಿವರೆಗೆ ಇಲ್ಲಿರ್ತಿದ್ದೆ. ಅಪ್ಪಗೇನು ಸಹಾಯ ಮಾಡಬೇಕು ಅದನ್ನ ಮಾಡ್ತಿದ್ದೆ, ಹೆಲ್ಪ್ ಇರ್ತಿದ್ದೆ ಅಲ್ಲೇ. ಸೊ ಅದಾದ್ಮೇಲೆ ಅಲ್ಲಿ ಅತ್ತೆ ಮಗಳೊಬ್ಳಿದ್ರು, ಅವಳ ಲೈನ್ ನೋಡಿಯೋಕೋಸ್ಕರ ಡೈಲಿ ಹೋಗೋದು, ಆತರ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಮನೇಲೆ ಇರ್ತಾ ಇದೆ. ಸೊ ಕ್ಲೋಸ್ನೆಸ್ ಅದೇ ಅಣ್ಣ ತಮ್ಮ ಅನ್ನೋ ತರ ತುಂಬಾ ಕ್ಲೋಸ್. ನನಗೇನೇ ಆದ್ರೂ ನನ್ಗೆ ಅವ್ರಿಬ್ರಿಗೆ ನಾನ್ ಪ್ರಾಣ ಕೊಡ್ತೀನಿ, ಅವ್ರಿಬ್ರಿಗೆ ಏನೇ ಆದ್ರೂ ಅವ್ರಿಗೇನು ಆಗ್ಬಾರ್ದು ಅನ್ನೋ ತರ ನಾನ್ ಇರ್ತೀನಿ. ಸೊ ಇದು ತುಂಬಾ ಖುಷಿ ಇದೆ ಈ ತರ ಕ್ಯಾರೆಕ್ಟರ್. ಅಂದ್ರೆ ನೀವು ಫಸ್ಟ್ ಮಾಡ್ತಿದ್ದ ಆ ಕ್ಯಾರೆಕ್ಟರ್ಗೂ ಈ ಕ್ಯಾರೆಕ್ಟರ್ ತುಂಬಾ ಡಿಫರೆನ್ಸ್? ತುಂಬಾ ಡಿಫರೆನ್ಸ್ ಇದೆ. ಅಂದ್ರೆ ಇದ್ರಲ್ಲಿ ಫುಲ್ ಮಂಡ್ಯ ಸ್ಲ್ಯಾಂಗ್ ಬರುತ್ತಾ? ಇದು ತುಂಬಾ ಮಂಡ್ಯ ಸ್ಲ್ಯಾಂಗು. ಸೊ ಮಧ್ಯ ನಾವು ನಾನು ಈ ಮೈಸೂರು ಕಡೆ ಆಗಿರೋದ್ರಿಂದ ಮೈಸೂರು ಲ್ಯಾಂಗ್ವೇಜ್ ಅಲ್ಲಿ ಮೈಸೂರು ಮಾತಾಡ್ಬಿಡ್ತೀನಿ, ಮಂಡ್ಯ ಮಾತಾಡ್ಬಿಡ್ತೀನಿ. ಆ ಸೆಟ್ ಹೇಗಿತ್ತು ಸರ್? ಆ ಒಂದು ಟೀಮ್ ಅವರ ಜೊತೆ ಎಕ್ಸ್ಪೀರಿಯನ್ಸ್? ಆ ಟೀಮ್ ಒಂಥರ ಚೆನ್ನಾಗಿತ್ತು. ಅಲ್ಲೆಲ್ಲ ಬಾಯ್ಸ್ ಗ್ಯಾಂಗ್ ಗಿಂತ ಲೇಡಿ ಗ್ಯಾಂಗ್ ಜಾಸ್ತಿ ಇತ್ತು ಶ್ರೀಗೌರಿಲಿ. ಸೊ ತುಂಬಾ ಅಲ್ಲೊಂಥರ ಫುಲ್ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇತ್ತು, ಒಂಥರ ಖುಷಿ ಇತ್ತು. ಏನೇ ಮಾಡ್ತೀವಿ ಅಂದ್ರೂ ನಾವು ಎಲ್ಲರೂ ಜೊತೆಲಿ ಇರ್ತಾ ಇದ್ರು. ಅಂಡ್ ನಮ್ಮ ಮಂಗಳಮ್ಮ ಅಂದ್ರೆ ಏನೇ ಡೈಲಿ ಶೂಟಿಂಗ್, ನನಗೆ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಬ್ರೇಕ್ ಇದ್ದಾಗೆಲ್ಲ ಆತರ ಒಂದು ಎಂಜಾಯ್ಮೆಂಟ್ ಇತ್ತು. ಇಲ್ಲೇ ಒಂಥರ ಇಲ್ಲೆಲ್ಲಾರದು ಫಸ್ಟ್ ವರ್ಕು, ಅದಾದ್ಮೇಲೆ ಎಲ್ಲರೂ ಎಮೋಷನಲಿ ಕನೆಕ್ಟ್ ಇದ್ದಾರೆ. ಫಸ್ಟ್ ಎಲ್ಲರೂ ಬಂದು ಫಸ್ಟ್ ವರ್ಕ್ ಮಾಡೋಣ, ಅಲ್ಲಿ ವರ್ಕಲ್ಲಿ ಎಂಜಾಯ್ ಮಾಡೋಣ. ಸೊ ಇಲ್ಲಿ ನಾನು ತ್ರಿವಿಕ್ರಮ್ ಅವರು ಅಂಡ್ ಭರತ್ ಅಂತ ಇದ್ದಾರೆ, ಅವರು ಮುನಿಯಣ್ಣ, ನಮ್ಮ ಬಾಯ್ಸ್ ಟೀಮ್ ಒಂಥರ ಇದೆ. ಇನ್ ಗರ್ಲ್ಸ್ ಗ್ಯಾಂಗ್ ಅವ್ರ ಜೊತೆ ಸೇರಿದಾಗ ಇನ್ನೊಂದ್ ತರ ಕಾಮಿಡಿ. ಸೊ ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ದೊಡ್ಡ ಫ್ಯಾಮಿಲಿ ಇದೆ ಇಲ್ಲಿ. ಸೊ ಇಲ್ಲಿ ತುಂಬಾ ಎಲ್ಲರೂ ಪ್ರೀತಿ ಎಲ್ಲರೂ ಕೊಟ್ಟಿದ್ದಾರೆ. ನಿಮ್ ಸಟ್ಟಿಗೊಮ್ಮೆ ಹನುಮಂತ್ ಮತ್ತೆ ಧನರಾಜ್ ಅವ್ರು ಬಂದ್ರು? ಹೌದು, RS ಗೌಡದಲ್ಲಿ ಶೂಟ್ ಮಾಡಿದ್ವಿ. ಅವಾಗ ಹನುಮಂತು ಮತ್ತೆ ಧನು ಬಂದಿದ್ರು. ಅವ್ರೊಂಥರ ಚೆನ್ನಾಗಿತ್ತು. ಅಲ್ಲಿ ನಾವು ಎಣ್ಣೆ ಪಾರ್ಟಿ ಶೂಟ್ ಮಾಡ್ಬೇಕಾಗಿತ್ತು. ಕೆಲವೊಂದು ಫನ್ನಿ ಮೂಮೆಂಟ್ಸ್ ಗಳೆಲ್ಲ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ. ಸೊ ಅಲ್ಲಿ ನೀವು ಕಾಣಿಸ್ಕೊಂಡ್ರಿ. ಆ ಮೂಮೆಂಟ್ ಹೇಗಿತ್ತು ಹನುಮಂತ್ ಅವ್ರ ಜೊತೆ? ಅವ್ರಿಗೆ ಆಕ್ಟಿಂಗ್ ಕೂಡ ಬರ್ತಿರ್ಲಿಲ್ಲ, ಅಲ್ಲೇ ಮಾಡಿ. ಹೌದೌದೌದು. ಇಲ್ಲ, ಅದಕ್ಕೆ ಸಹಾಯ ಮಾಡಿದ್ರು ನಮ್ಮ ಡೈರೆಕ್ಟರ್ ಯತೀಶ್ ಅವರಾಗ್ಲಿ, ನಮ್ಮ ತ್ರಿವಿಕ್ರಮ್ ಅವರಾಗ್ಲಿ, ನಾವಾಗ್ಲಿ. ಅಂಡ್ ಅವರು ನಮ್ಗಳಿಗೆ ತುಂಬಾ ಕಂಫರ್ಟಬಲ್ ಕೊಟ್ರು. ಅವರು ಯಾವ್ದೇ ತರ ಇಲ್ದೆ ನಾವೇನ್ ಹೇಳ್ತೀವಿ ಆತರ ಅವರು ಬನ್ನಿ ಮಾಡೋಣ ಹಂಗೆ ಚೆನ್ನಾಗಿತ್ತು. ಒಂಥರ ಜಾಲಿಯಾಗಿ ಅವರು ಮತ್ತೆ ಧನು ಅವರು ವಿಡಿಯೋ ಮಾಡ್ತಾರೆ, ಎಲ್ಲ ಖುಷಿಯಾಗಿ. ಅಂಡ್ ನೈಟ್ ಎಣ್ಣೆ ಪಾರ್ಟಿ ತರ ನಿಜವಾಗ್ಲೂ ಎಣ್ಣೆ ಪಾರ್ಟಿ ಹೆಂಗಿರೋದು ಅಂತೆಲ್ಲ ಇಲ್ಲ ಆತರ ಶೂಟ್ ಅಲ್ಲೆಲ್ಲ ಆತರ ಎಲ್ಲ ಮಾಡಲ್ಲ. ಸೊ ತುಂಬಾ ಚೆನ್ನಾಗಿತ್ತು, ಒಂಥರ ಖುಷಿಯಾಗಿ ಅವರೆಲ್ಲ
ಇದು ನೆಕ್ಸ್ಟ್ ಸಿಗೋಣ ಅಂತ ಪ್ಲಾನ್ ಇತ್ತು. ಶೂಟ್ ಮುಗ್ದಾದ್ಮೇಲೆ ಅವರು ಆಲ್ಟ್ ಆಗ್ಬೇಕಾಗಿತ್ತು, ನೆಕ್ಸ್ಟ್ ಡೇ ಸಿಗೋಣ ಎಲ್ಲರೂ ಒಂದು ಎಂಜಾಯ್ ಮಾಡೋಣ ಅಂತ. ಬಟ್ ಕಾರಣಾಂತರದಿಂದ ಆಗ್ಲಿಲ್ಲ. ಈಗ ರಿಯಲ್ ಲೈಫ್ ಅಲ್ಲಿ ನೀವು ಯಾವ ತರ ಗೆಳೆಯ? ಶ್ರೀಗೌರಿಯಲ್ಲಿದ್ದ ಗೆಳೆಯನ ಅಥವಾ ಇಲ್ಲಿರೋ ಗೆಳೆಯನ? ನಾನ್ ರಿಯಲ್ ಲೈಫ್ ಅಲ್ಲಿ ಈಗ ಕ್ವಾಟ್ಲೆ ಇದೀನಲ್ಲ ಆ ತರ. ಸೊ ನಾನ್ ತುಂಬಾ ಎಲ್ಲಾರ್ಗು ಜಾಸ್ತಿ ಹಚ್ಕೋತೀನಿ, ಎಲ್ಲಾರ್ನು ಫ್ರೀಡಮ್ ಆಗಿ ಇರ್ತೀನಿ. ಯಾವಾಗ ಜೊತೆ ಇವ್ರ ಜೊತೆ ಇಷ್ಟೇ ಇರ್ಬೇಕು, ಇವ್ರ ಜೊತೆ ಇಷ್ಟೇ ಇರ್ಬೇಕು, ಎಲ್ಲ ಬಂದ್ರು ಎಲ್ಲಾರ ಜೊತೆನೂ ಖುಷಿಯಾಗಿರ್ತೀನಿ, ಎಲ್ಲಾರನು ಅಷ್ಟೇ ಪ್ರೀತಿಯಿಂದ ಹಚ್ಕೊಬಿಡ್ತೀನಿ. ಬನ್ನಿ ತಲೆ ಕೆಡ್ಸ್ಕೊಬೇಡಿ, ಭಗವಂತ ಇದ್ದಾನೆ ಅಂತ ಹೋಗ್ತಾ ಇರೋದು, ಆಟ ಇರೋದು. ನನ್ಗೆ ಅಲ್ಲೇ ಇರಬೇಕು ಇಲ್ಲೇ ಇರಬೇಕು ಆ ತರ ಎಲ್ಲ ಎಲ್ಲ ಜಾಗದಲ್ಲೂ ಎಂಜಾಯ್ ಮಾಡ್ತಾ ಇರ್ತೀನಿ. ನಿಮ್ಮ ಎಜುಕೇಶನ್ ಎಲ್ಲ ಸರ್ ಎಲ್ಲಿ ಆಗಿತ್ತು? ನನ್ನ ಎಜುಕೇಶನ್ ಎಲ್ಲ ಬೆಂಗಳೂರಲ್ಲೇ. ಇದೇ ಮಾಗಡಿವಾಡ ಶ್ರೀಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಸ್ಕೂಲ್ ಇದೆ. ಸೊ ಅಲ್ಲಿ 10th ವರೆಗೂ ಅದೇ ಮಾಡಿದ್ದು. ಅದಾದ್ಮೇಲೆ PU ರಾಜಾಜಿನಗರ ಬಸವೇಶ್ವರ ಕಾಲೇಜಲ್ಲಿ ಮಾಡಿದೆ. ಅದಾದ್ಮೇಲೆ ಡಿಗ್ರಿ ಅಲ್ಲೇ KLE ಕಾಲೇಜ್ ರಾಜಾಜಿನಗರ, ಅಲ್ಲಿ ಡಿಗ್ರಿ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಗ್ರಾಜುಯೇಷನ್ ಮಾಡಬೇಕು, ಡಬಲ್ ಡಿಗ್ರಿ ಮಾಡೋಣ ಅಂತ ಬೆಂಗಳೂರು ಯೂನಿವರ್ಸಿಟಿಗೆಲ್ಲ ಅಪ್ಲೈ ಮಾಡಿದೆ, ಸಿಕ್ತು ಸೀಟು. ಬಟ್ ನನ್ಗೆ ಈ ಕಡೆ ಫೋಕಸ್ ಇದ್ದಿದ್ರಿಂದ ಆ ಕಡೆ ಆಗಲ್ಲ. ಆಮೇಲೆ ಡ್ರಾಮಾಗ್ ಬೇರೆ ಡ್ರಾಮಾ ಮಾಡ್ತಾ ಇದ್ದೆ. ಆಮೇಲೆ ಕಮಿಟ್ಮೆಂಟ್ ಆಡಿದ್ರು ಅಂತ ಕೆಲ್ಸಕ್ಕೆ ಸೇರ್ಕೊಂಡೆ, ಗ್ಲೋಬಲ್ ವಿಲೇಜ್ ಇದೆಯಲ್ಲ, ಸೊ ಅಲ್ಲಿ ಕೆಲಸ ಮಾಡ್ತಾ ಮೂಕ್ ಸುರೇಶ್ ಇದ್ದಾರೆ ನಮ್ಮ ಗುರುಗಳು, ಅವರ ಸಾಫಲ್ಯ ರಂಗ ತಂಡ ಅಂತ, ಆ ತಂಡದಲ್ಲಿ 5 ವರ್ಷ ನಾಟಕಗಳು ಮಾಡ್ತಾ ಇದ್ದೆ. ನಾನು ಫಸ್ಟ್ ಬಣ್ಣ ಹಚ್ಚಿ ಸ್ಟೇಜ್ ಹತ್ತಿದ್ದು ಮಂಡ್ಯದಲ್ಲಿ. ಶೂಟಿಂಗ್ ಏನು ಇದು ಮಾಡ್ತಿದ್ರೆ ಅಲ್ಲೇ? ಈಗ ಯಾವ ರೋಲ್ ಮಾಡ್ತಿದ್ದೀರಾ ಆ ತರ ನಂದು ಸ್ಲ್ಯಾಂಗ್ ಅಲ್ಲಿ? ಆ ಸ್ಲ್ಯಾಂಗ್ ನಿಮ್ಗೆ ಕಷ್ಟ ಆಗ್ತಿತ್ತು ಈಗ ಮಂಡ್ಯ ಸ್ಲ್ಯಾಂಗ್ ಮಾತಾಡೋದು? ಇಲ್ಲ ಬಿಗ್ ನನಗೆ ಮೈಸೂರು ಆಗಿರೋದ್ರಿಂದ ಈ ಚನ್ನಪಟ್ಟಣ ಇಂದ ಮೈಸೂರು ಕೊಳ್ಳೆಗಾಲ ಚಾಮರಾಜ ಒಂಥರ ಸೇಮ್ ಎಲ್ಲಾರ್ಗು ಬಂದ್ಬಿಡುತ್ತೆ. ಮಂಡ್ಯನ ಯಾಕ್ಲಾ ಆ ತರಕ್ಕೆ ಅದು ಆಟೋಮೆಟಿಕ್ ಆಗಿ ಬಂತು. ನನಗೇನು ಅಂತ ತೊಂದರೆ ಆಗಿಲ್ಲ. ಕೆಲವೊಂದು ಪದಗಳು ಬಾಯಲ್ಲಿ ಬರಲ್ಲ, ಸೊ ಅದನ್ನ ಪ್ರಾಕ್ಟೀಸ್ ಮಾಡಿ ತಗೋತೀವಿ. ಈಗ ನೀವು ಆಕ್ಟಿಂಗ್ ಕ್ಲಾಸ್ಗೆಲ್ಲ ಹೋಗಿದ್ರಾ ಮುಂಚೆನೆ? ಇಲ್ಲ ಓನ್ಲಿ ನಾಟಕ ಮಾತ್ರ, ಡ್ರಾಮಾ ಮಾತ್ರ. ಅಂದ್ರೆ ಡೈರೆಕ್ಟ್ ಡ್ರಾಮಾಗೆ ಮಾಡ್ತಿದ್ದು, ಅಂದ್ರೆ ಆಕ್ಟಿಂಗ್ ಕ್ಲಾಸ್ಗೆಲ್ಲ ಹೋಗಿಲ್ಲ? ಕ್ಲಾಸ್ಗೆ ಏನು ಹೋಗ್ಲಿಲ್ಲ. ನಾನು ಚಿಕ್ಕ ವಯಸ್ಸಿನ ಡ್ಯಾನ್ಸ್ ಹುಚ್ಚು, ನನಗೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ಸೊ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡೆ. ಡ್ಯಾನ್ಸ್ ಇಂದ ಟಿವಿಲಿ ಮನೇಲಿ ಟಿವಿ ನೋಡೋದು, ಟಿವಿಲಿ ಯಾರು ಏನ್ ಮಾಡ್ತಾರೆ ಅವ್ರ ತರ ಆಕ್ಟ್ ಮಾಡೋದು, ಅದು ಇದು. ಸೊ ಅದ್ ಹಂಗೆ ಇಂಟ್ರೆಸ್ಟ್ ಬಂದು ನಾಟಕ ಸೇರ್ಕೊಂಡೆ. ಆಮೇಲೆ ನಾಟಕ ಮಾಡ್ತಾ ನಂದು ಟೀಮ್ ಇದೆ ನಮ್ಮ ಫ್ರೆಂಡ್ದು. ಸೊ ನಾವು ಶಾರ್ಟ್ ಫಿಲಮ್ಸ್ ಆಗ್ಲಿ, ಕವರ್ ಸಾಂಗ್ ಆಗ್ಲಿ, ಆತರ ಎಲ್ಲ ಮಾಡ್ತಾ ಇರ್ತೀವಿ. ಇವಾಗ ಈ ಸೀರಿಯಲ್ ಅಲ್ಲಿ ಸದ್ಯಕ್ಕೆ ಮಾಡ್ತಾ ಇದೀವಿ. ಈಗ ಮುದ್ದು ಸೊಸೆಯಲ್ಲಿ ಅಷ್ಟು ಕಾಣಿಸ್ತಿಲ್ಲ ಅಂತ ಕೇಳ್ತಿದ್ದಾರೆ. ನಮ್ ಕ್ವಶನ್ ಕೂಡ ಬಂದಿದೆ, ಅದೇ ಹೈಯೆಸ್ಟ್ ಬಂದಿದೆ, ಎಲ್ಲಿದ್ದಾರೆ ಮುದ್ದು ಸೊಸೆಯಲ್ಲಿ ಕಾಣಿಸ್ತಿಲ್ಲ ಅಂತ. ಇಲ್ಲ, ಈಗ ಪರ್ಟಿಕ್ಯುಲರ್ಲಿ ಅಣ್ತಮ್ಮ ಮತ್ತೆ ನಮ್ಮ ಅವರೆಲ್ಲ ಕಾಡಿಗೆ ಹೋಗಿದ್ದಾರೆ. ಸೊ ಸ್ವಲ್ಪ ಅವ್ರದೊಂಚೂರು ಟ್ರ್ಯಾಕ್ ನಡೀತಾ ಇದೆ. ಇಲ್ಲ ಬರ್ತೀವಿ. ಜನ ಸ್ಟಾರ್ಟಿಂಗ್ ಫುಲ್ ಕ್ವಾಟ್ಲೆ, ಭದ್ರ, ವಿದ್ಯಾ ಅವ್ರದ್ದೆಲ್ಲ ಇದ್ದು, ಇವಾಗ ಸ್ವಲ್ಪ ಎಲ್ಲಾ ಟೈಮಲ್ಲೂ ನಾವು ಬರಕ್ಕಾಗಲ್ಲ, ಡಿಪೆಂಡ್ಸ್ ಅಪಾನ್ ಸ್ಟೋರಿ ಅದು ಹೋಗ್ತಿದೆ. ಇವಾಗ ಭದ್ರ ಕಾಡಿಗೆ ಹೋಗ್ತಿದೆ, ಕಾಡಲ್ಲಿ ಕಾಡಿಗೆ ಹೋಗಿದ್ದಾರೆ. ವಿದ್ಯೆ ಅವ್ರಿಗೋಸ್ಕರ ಬಸ್ರಿ ಆಗಿದ್ದಾರೆ, ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ಸೊ ಅದು ನಡೀತಾ ಇದೆ. ಇಲ್ಲ ಬರ್ತೀವಿ, ನಡೀತಾ ಇದೆ, ಖಂಡಿತ ಬರ್ತೀವಿ, ಖಂಡಿತ ಬರ್ತೀವಿ. ಈಗ ನಿಮ್ಮ 7ನೇ ಕ್ಲಾಸಲ್ಲಿ ನೀವು ಆಕ್ಟಿಂಗ್ ಹೋದ್ರೆ ಅಥವಾ ಒಂದು ನಟನ ರಂಗಕ್ಕೆ ಕಾಲಿಟ್ರಿ, ಸೊ ಅಲ್ಲಿ ಪ್ರಿಪರೇಷನ್ ಹೇಗಿತ್ತು ಅಥವಾ ಆ ದಿನಗಳು ಹೇಗಿತ್ತು? ಆ ಚಾನ್ಸ್ ಹೇಗ್ ಸಿಕ್ತು 7ನೇ ತರಗತಿಯಲ್ಲಿ? ಇಲ್ಲ ಅಂದ್ರೆ ನಮ್ ತಂದೆ ಅವರು ಸಿನಿಮಾ ಇಂಡಸ್ಟ್ರಿ ಕೆಲಸ, ಆ ಮೂವಿಲಿ ನಮ್ ತಂದೆನೇ ಚೀಫ್ ಆಗಿರೋ, ಕಾಸ್ಟ್ಯೂಮ್ ಚೀಫು. ಸೊ ನನಗೆ ಹುಚ್ಚು, ನಮ್ಮ ಅಪ್ಪ ನಾನು ಆಕ್ಟಿಂಗ್ ಮಾಡಬೇಕು. ಅವರು ಎಜುಕೇಶನ್ ಮುಗಿಸ್ಕೊಳ್ಳೋ ತುಂಬಾ ಕಷ್ಟ ಇದೆ, ಎಜುಕೇಶನ್ ಇಲ್ಲ, ನಾನು ಈಗಲೇ ಮಾಡಬೇಕು, ನಾನು ಆಕ್ಟಿಂಗ್ ಮಾಡ್ಲೇಬೇಕು. ಎಷ್ಟು ಜನ ಚಿಕ್ಕ ಮಕ್ಳೆಲ್ಲ ನೀ ಶೂಟಿಂಗ್ ಎಲ್ಲ ಇದ್ದೀರಾ, ನೀವು ನನಗೆ ಅವಕಾಶ ಮಾಡ್ಕೊಡಲ್ವಾ ಅಂತ. ಅವಾಗ 106 ಕನಸು ಅಂತ ಮಕ್ಳು ಮೂವಿ ಬಂತು. ಸೊ ಅದ್ರಲ್ಲಿ ಮಾಡಿದೆ. ಬಟ್ ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯನ್ಸ್. ನಾನು ಎಲ್ಲೂ ಯಾವ್ದೇ ಸ್ಟೇಜ್ಗೆ, ನಮ್ಮ ಏರಿಯಾದಲ್ಲಿ ಗಣೇಶ ಅಣ್ಣಮ್ಮ ಕೂರಿಸ್ದಾಗೆಲ್ಲ ಹೋಗಿ ಡ್ಯಾನ್ಸ್ ಆಡೋದು, ಯಾವ್ದಾರು ಹಂಗೆ ಹಿಂಗೆ ಬರೋದು, ಆ ತರ ಮಾಡ್ತಿದ್ವಿ. ಸೊ ಫಸ್ಟ್ ಟೈಮ್ ಅಲ್ಲೋದಾಗ ಮಾಡ್ದೆ. ಅದಾದ್ಮೇಲೆ ಕೂತ್ಕೊಂಡು ಅಯ್ಯೋ ಹಿಂಗ್ ಮಾಡ್ಬೇಕಾಗಿತ್ತು, ಹಂಗ್ ಮಾಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಬಟ್ ಅದೊಂಥರ ಎಂಜಾಯ್ಮೆಂಟ್ ಚೆನ್ನಾಗಿತ್ತು. ಈಗಲೂ ಅನ್ಸುತ್ತಾ? ಅಂದ್ರೆ ಈಗ ನಿಮ್ಮ ಸೀರಿಯಲ್ ನೀವು ನೋಡಿದಾಗ ಇಲ್ಲೊಂದು ಈ ತರ ಆಕ್ಟ್ ಮಾಡ್ಬೇಕು, ಅದನ್ಸೆ ಅನ್ಸುತ್ತೆ. ಅಲ್ಲಿ ನಮ್ಮ ಡೈರೆಕ್ಟರ್ ಹೇಳ್ತಾರೆ, ಅಂಡ್ ನಾವು ನಮ್ಗೆ ಆ ತರ ಕೆಲವೊಂದ್ಸಲ ಮೈಂಡ್ ಅಲ್ಲಿ ಬರೋದ್ನೋ, ಸರ್ ಹಿಂಗ್ ಮಾಡ್ತೀವಿ, ಸರ್ ಹಿಂಗೆ ಅವರು ವಯಸ್ಸು ಮಾಡಿ ಹಿಂಗೆ ಅಂತ ಮಾಡ್ತೀವಿ. ಮಾಡಾದ್ಮೇಲೆ ಮತ್ತೆ ಟೆಲಿಕಾಸ್ಟ್ ಅಲ್ಲಿ ನೋಡಾದ್ಮೇಲೆ ಅಯ್ಯೋ ಇದೊಂಚೂರು ಮಿಸ್ ಆಗೋಯ್ತು, ಇನ್ನೊಂಚೂರು ಚೆನ್ನಾಗಿ ಮಾಡ್ಬೋದಾಗಿತ್ತು, ಹಿಂಗ್ ಮಾಡ್ಬೋದಾಗಿತ್ತು. ನಮ್ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾರೆ, ಪೇರೆಂಟ್ಸ್ ಮನೇಲೆಲ್ಲ, ಇದ್ ಹಿಂಗ್ ಮಾಡ್ಬೋದಾಗಿತ್ತು ಕಣೋ, ಇದ್ ಹಿಂಗ್ ಮಾಡ್ಬೋದಾಗಿತ್ತು, ಅಲ್ಲ ಇದ್ ಹಿಂಗ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಸಾರ್ ಇದಕ್ ಮಾಡೋಣ ಸರಿ, ಮತ್ತೆ ಹಾಗೇನು ನಮ್ದೆಲ್ಲ 1 ಪೇಜ್ ಸೀನ್ ಇದ್ರೆ 1.5 ಪೇಜ್ ಸೀನ್ ಮಾಡ್ಕೋತೀವಿ ನಾವು. ಭದ್ರಾ, ನಾವು ತ್ರಿವಿಕ್ರಮ್ ಎಲ್ಲ ಅವ್ರು ತುಂಬಾ ನನ್ಗೆ ಹೆಲ್ಪ್ ಮಾಡ್ತಾರೆ. ಅದೇ ತರ ಕಂಫರ್ಟಬಲ್ ಕೊಟ್ಟಿದ್ದಾರೆ. ಅಂದ್ರೆ
ಫ್ರೆಂಡ್ ಅಂದ್ರೆ ಬರೀ ಸೆಟ್ ಅಲ್ಲಿ ಮಾತ್ರ ಫ್ರೆಂಡ್ ಆಗಿ ಶೂಟ್ ಮುಗಿದ ತಕ್ಷಣ ನಾವ್ ಬೇರೆ ಅವ್ರು ಬೇರೆ ಹೋಗೋದು, ಅದು ತುಂಬಾ ಕಂಫರ್ಟಬಲ್ ಕೊಡಲ್ಲ. ಇಲ್ಲಿ ನನಗೆ ಆತರ ಆಗ್ಲಿಲ್ಲ. ಫಸ್ಟ್ ಡೇ ಇಂದಾನೆ ನನಗೆ ಫಸ್ಟ್ ಡೇ ಇಂದಾನೆ ಆಯ್ ಬ್ರೋ ಹೇಗೆ ಐ ಬಾ ಮಗ ಹಂಗೆ ಅದೇ ತರ ಕ್ಲೋಸ್ ಆಗಿ ಈಗ ನಾವು ಶೂಟ್ ಇಲ್ಲ ಅಂದ್ರೂ ನಾನು ಅವರು ಫ್ರೀ ಆಗಿ ಸಿಗ್ತೀವಿ, ಮಾತಾಡ್ತೀವಿ. ಫಿಟ್ನೆಸ್ ಬಗ್ಗೆ ಏನಾದ್ರು ಮಾಡ್ತೀವಿ, ಫಿಟ್ನೆಸ್ ಮಾಡ್ತೀವಿ. ಸೊ ಆ ಕ್ಲೋಸ್ನೆಸ್ ಇದು ಸೀರಿಯಲ್ ಅಲ್ಲಿ ತುಂಬಾ ವರ್ಕೌಟ್ ಆಗಿದೆ. ಎಣ್ಣೆ ಪಾರ್ಟಿ ಅದು ಯಾವಾಗ ಎಲ್ಲ ಅಪ್ರೂಪ್ ಗೊತ್ತಲ್ಲ, ಅಪ್ರೂಪಕ್ಕೆ ಮಾಡೇ ಮಾಡ್ತೀವಿ. ಅದು ಈಚೆ ಎಲ್ಲಾರು ಈಚೆ ಹೋದಾಗ ಫಂಕ್ಷನ್ ಪಾರ್ಟಿ ಆತರ ಅಷ್ಟೇ. ಅಷ್ಟು ಒಳ್ಳೆಯವರು ಸರ್. ಅಂದ್ರೆ ಗೊತ್ತಲ್ಲ, ಮನೇಲೆಲ್ಲ ಹೋದ್ರೆ ತಗ್ಲಾಕೊಂಡು ಮನೇಲಿ. ಸೊ ಅದರಿಂದ ಈಚೆ ಮನೆಯಿಂದ ಇವತ್ತು ಈಚೆ ಮನೆಗೆ ಹೋಗಲ್ಲ. ಓಕೆ ಫ್ರೆಂಡ್ಸ್ ಗಳ ಜೊತೆ ಇನ್ನ ಆತರ ಪಾರ್ಟಿ ಅಲ್ಲಿಗೆ ಹೋಗಿ ಮಾಡ್ತಾ ಇರ್ತೀವಿ. ಈಗ 5 ವರ್ಷ ನೀವು ನಾಟಕ ಮಾಡ್ಕೊಂಡು ಬಂದಿದ್ದು, ಆ ಜರ್ನಿ ಹೇಗಿತ್ತು ಸರ್? ಆ ಜರ್ನಿ ನನಗೆ ಅದ್ರಲ್ಲಿ ಒಂದು ಡಿಸಿಪ್ಲೀನು, ಒಂದು ಕ್ಯಾರೆಕ್ಟರ್ ಮಾಡ್ತಿದ್ದೇನೆ ಅಂದ್ರೆ ಅದಕ್ಕೆ ಯಾವ ತರ ಪ್ರಿಪ್ರೇಷನ್ ಆಗ್ಬೇಕು, ಅದಕ್ಕೆ ಯಾವ ತರ ಒಂದು ಕ್ಯಾರೆಕ್ಟರ್ನ ಯಾವ ತರ ನಿನ್ಗೆ ಸಿಕ್ಕಿರೋ ಕ್ಯಾರೆಕ್ಟರ್ಗೆ ನೀನ್ ಎಷ್ಟು ಉತ್ತರ ಕೊಡ್ತೀಯ, ನೀನ್ ಅದನ್ನ ಎಷ್ಟು ಅನುಭವಿಸ್ತೀಯ, ಅದನ್ನ ಕಳ್ಸ್ಕೊಡ್ತು ನನಗೆ. ಅಂಡ್ ಒಂದು ಒಗ್ಗಟ್ಟನ್ನ ಕಳ್ಸ್ಕೊಡ್ತು. ಒಂದು ನೀನ್ ಏನೇ ಮಾಡ್ತಿದ್ರೆ ನೀನ್ ಒಬ್ನೇ ನುಗ್ಗದಲ್ಲ, ಟೀಮ್ ಜೊತೆ ನುಗ್ದಾಗ್ಲೇ ಅದನ್ನ ಸಕ್ಸಸ್ ಆಗೋದು. ಇಲ್ಲ ಅಂದ್ರೆ ನೀನ್ ಒಬ್ನೇ ಹೋಗಿ ಹೊಡೆದಾಡ್ತಿ ಅಂದ್ರೆ ತುಂಬಾ ಟೈಮ್ ತಗೊಳುತ್ತೆ, ತುಂಬಾ ಕಷ್ಟ ಆಗುತ್ತೆ. ಟೀಮ್ ಆಗಿ ಹೋಗಿ ಟೀಮಲ್ಲಿ ವರ್ಕ್ ಮಾಡಿ ಅವಾಗ ಬೇಗ ರಿಸಲ್ಟ್ ಸಿಗುತ್ತೆ, ಗೊತ್ತಾಗುತ್ತೆ. ನಿನಗ್ ಗೊತ್ತಿಲ್ದ ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ನೀನ್ ಹೆಲ್ಪ್ ಮಾಡ್ತೀಯ, ಒಂದೊಂದು ಸಜೆಷನ್ ಸಿಗುತ್ತೆ. ಅವಾಗ ಚಿಕ್ಕದಾಗ ಆಗೋದು ದೊಡ್ಡದಾಗ ಆಗುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಂಡೆ. ಈಗೆಲ್ಲ ನಾನು ಹೋದ ತಕ್ಷಣ ನನಗೆ ಒಂದು ಬ್ಯಾಕ್ ಸ್ಟೇಜ್ ವರ್ಕ್ ಮಾಡ್ಬೇಕು, ಅವಕಾಶ ಮಾಡ್ಬೇಕು ನನಗೇನ್ ಸಿಗ್ಲಿಲ್ಲ. ಹೋದ ತಕ್ಷಣ 1 ಮಂತ್ ಓಡಾಡ್ದೆ. ಅದಾದ್ಮೇಲೆ ಒಂದು ಹೊಸ ನಾಟಕ ಸ್ಟಾರ್ಟ್ ಆಗ್ತಾ ಇತ್ತು, ಪ್ರಮೀಳಾ ಅರ್ಜುನ ವಿಜಯಂ ಅಂತ. ಸೊ ಅಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಜೊತೆ ಹಂಗೆ ನೋಡಿ ನೀನ್ ಚೆನ್ನಾಗಿ ಮಾಡ್ತೀಯ. ಸೊ ಹಂಗೆ ಡೆಲ್ಲಿಗೆ ಹೋದ್ವಿ. ಡೆಲ್ಲಿಲಿ ಕರ್ನಾಟಕ ಸಂಘ ಇದೆ, ಸೊ ಅಲ್ಲಿ ಶೋಗಳು ಮಾಡಿದ್ವಿ. ರವೀಂದ್ರ ಕಲಾಕ್ಷೇತ್ರ, ಈಗ ಅದೊಂಥರ ಮೊದ್ಲು ನಾನು ಅವಾಗ ಅನ್ಕೊಂಡೆ ಅಯ್ಯೋ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸ್ಟೇಜ್ ಹತ್ಬೇಕಾಗಿತ್ತಲ್ಲ ಅಂತ. ಸೊ ಅಲ್ಲಿ ಒಂದು 20 ಶೋಗಳು ಮಾಡಿದೀವಿ. ತುಂಬಾ ಖುಷಿ ಇದೆ, ಅದೊಂಥರ ಎಂಜಾಯ್ಮೆಂಟ್. ಸೊ ಅಲ್ಲಿ ಅದಾದ್ಮೇಲೆ ಸೀರಿಯಲ್ ಬಂದಾಗ ಓ ಈ ತರ ಹಿಂಗೆ ಆಕ್ಟಿಂಗು, ನಾಟಕದ್ದೇ ಒಂದು ಆಕ್ಟಿಂಗು, ಸೀರಿಯಲ್ ಅಲ್ಲೇ ಒಂಥರ ಮಾಡಬೇಕು, ಸಿನಿಮಾದಲ್ಲೇ ಒಂಥರ. ಬಟ್ ಅದನ್ನೆಲ್ಲ ತಿಳ್ಕೊತಾ ಇದೀವಿ, ಅದು ಖುಷಿ ಕೊಡ್ತಿದೆ. ಅಂದ್ರೆ ಈಗ 5 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನೆಲ್ಲ ಕಲ್ತ್ರಿ ನೀವು? ಅಂದ್ರೆ ಡಿಸಿಪ್ಲಿನ್ ಅನ್ನ ಕಲ್ತ್ರಿ ಅಂತ ಹೇಳಿದ್ರಿ. ಸೊ ಈಗ ಫಸ್ಟ್ ಬಣ್ಣ ಹಚ್ಚಿದ್ದು ಯಾವ್ದು, ಯಾವ ಪಾತ್ರ ನೀವು ಮಾಡಿದ್ದು? ಫಸ್ಟ್ ಬಣ್ಣ ಹಚ್ಚಿದ್ರೆ ಶಾರ್ಟ್ ಫಿಲಮ್ ಎಲ್ಲ ಮಾಡಿದೀವಿ. ಶಾರ್ಟ್ ಫಿಲಮ್ ಅಲ್ಲಿ ಬಣ್ಣ ಅದೆಲ್ಲ ಮಾಡಿದೀವಿ. ನಾಟಕದಲ್ಲಿ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದೆ. ಅವನ ಹೆಸರು ನೆನ್ಪು ಬರ್ತಾ ಇಲ್ಲ. ಆ ಕ್ಯಾರೆಕ್ಟರ್ ಮಾಡಿದೆ. ಪಟಾಪಟಿ ಚಡ್ಡಿ ಬನೀನು ಹಾಕೊಂಡು ಅದು ಮುಸ್ಲಿಂ ಅವ್ರ ಕ್ಯಾರೆಕ್ಟರ್ ಮಾಡಿದ್ದು. ಅದಾದ್ಮೇಲೆ ನೆಕ್ಸ್ಟ್ ಅದ್ರಲ್ಲೇ ಇನ್ನೊಂದು ಮಾಡಿದೆ, ಐತಾಳ ಅಂತ ಕ್ಯಾರೆಕ್ಟರ್. ಐತಾಳ ಆದ್ಮೇಲೆ ರಾಕ್ಷಸ. ಅಂದ್ರೆ ಒಂದೊಂದ್ಸರಿ ಏನಾಯ್ತು, ಒಂದೇ ನಾಟಕದಲ್ಲಿ 3 ಪಾತ್ರ ಮಾಡ್ಬೋದು ಅನ್ನೋದನ್ನ ಕಲಿತೆ. ನೀನ್ ಹೆಂಗೆ ಚೇಂಜಸ್ ಆಗ್ತೀಯ, ಒಂದು ಪಾತ್ರದಿಂದ ಇನ್ನೊಂದು ಪಾತ್ರ ಕೊಟ್ಟಾಗ ನೀನ್ ಎಷ್ಟು ಡೆಡಿಕೇಶನ್ ಆಗಿ ಮಾಡ್ತೀಯ, ಯಾವ ತರ ಚೇಂಜಸ್ ಮಾಡ್ಕೋತೀಯ ನೀನು. ಈಗ ನಾವು ಸೀರಿಯಲ್ಗೆ ಹೋದ್ರೆ ಈಗ ಗ್ಯಾಪ್ ಆಗುತ್ತೆ, ಹಾಗೆ ನಾವು ಎಂಟ್ರಿ ಕೊಡಬೇಕಾದ್ರೆ ನೀನ್ ನಿಶಿತ್ ಅಲ್ಲ ಈಗ ಕ್ವಾಟ್ಲೆ ಕಾಸ್ಟ್ಯೂಮ್ ಹಾಕೊಂಡ ತಕ್ಷಣ ಆ ಕ್ಯಾರೆಕ್ಟರ್ ನಾವು ಬಂದ್ಬಿಡ್ತೀವಿ. ಅದು ಆಟೋಮೆಟಿಕ್ ಆಗಿ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಟ್ಟಿರ್ತೀವಿ. ನೀನ್ ಈ ಕ್ಯಾರೆಕ್ಟರ್ ಮಾಡ್ತಾ ಇದ್ದಿ, ಈ ಕ್ಯಾರೆಕ್ಟರ್ಗೆ ಏನು. ಸೊ ಕೆಲವರು ನನಗೆ ನನ್ನ ಎಲ್ಲ ಬುಕ್ಕಲ್ಲಿ ಬರೀ ಈ ತರ ಕ್ಯಾರೆಕ್ಟರ್ ಬರುತ್ತೆ, ಈ ಬುಕ್ಕಲ್ಲಿ ಬರ್ಕೋ ಯಾಕೆ ಕ್ಯಾರೆಕ್ಟರ್ಗಳು ಏನು ಚೇಂಜಸ್ ಆಗುತ್ತೆ. ಸೊ ಬುಕ್ಕಲ್ಲಿ ಬರೆಯೋದು, ಈ ಕ್ಯಾರೆಕ್ಟರ್ ಸುತ್ತಮುತ್ತ ಯಾರ್ಯಾರು ಇದಾರೆ ಅವ್ರಿಗೆ ನೀನೇನ್ ಆಗ್ಬೇಕು, ನೀನೇನ್ ಮಾಡಬೇಕು. ಸೊ ಆತರ ಈಗ ಒಂದು ಪಾತ್ರ ಮಾಡ್ಬೇಕಿತ್ತು, ಈ ಪಾತ್ರ ನಾನು ಇದಾಗಿಲ್ಲ ಮಾಡಿಕಂದ್ರೆ ಯಾವ ಪಾತ್ರ ಇರ್ಬೋದು? ಇಲ್ಲ, ಆತರ ಇನ್ನ ತುಂಬಾಗಳಿದೆ. ಇವಾಗ ನಾನು ಹೆಜ್ಜೆ ಇಟ್ಟಿದ್ದೀನಿ, ಇನ್ನ ಇದೆ, ದಾರಿ ಇದೆ. ಸೊ ಎಲ್ಲಾ ಪಾತ್ರನೂ ಮಾಡ್ಬೇಕು ಅಂತ ಆಸೆ ಇದೆ ನನಗೆ. ಒಂದೊಬ್ಬ ಒಳ್ಳೆ ಅತ್ಯುನ್ನತ ನಟ ಆಗ್ಬೇಕು ಅನ್ನೋದು ಆಸೆ ಇದೆ. ಅದೇ ಇಟ್ಕೊಂಡು ಬಂದಾಗ ಸ್ನೇಹಿತನ ಪಾತ್ರ ಸಿಕ್ತು. ಯಾವ್ದೇ ಅವಕಾಶ ಬಂದ್ರೂ ಬಿಡಬಾರ್ದು. ಸೊ ನಾವು ಹೊಸದ್ ಕಲಿತಾ ಇರ್ತೀವಿ. ಸೊ ಮೊದಲನೇದು ಫ್ರೆಂಡ್ ಕ್ಯಾರೆಕ್ಟರ್ ಸಿಕ್ತು, ಇನ್ನ ಕ್ಯಾರೆಕ್ಟರ್ ಸಿಕ್ತು. ನಾನು ಫಸ್ಟ್ ಸೀರಿಯಲ್ ಆದ್ಮೇಲೆ ಸೆಕೆಂಡ್ ಸೀರಿಯಲ್ ದೇವ್ರೆ ಒಂದೊಳ್ಳೆ ರೆಕಗ್ನೈಸ್ ಸಿಗ್ಬೇಕು, ಆ ತರ ಪಾತ್ರ ಇದು ಟಕ್ ಅಂತ ಒಳ್ಳೆ ಎಲ್ಲ ಈಚೆ ಹೋದ್ರು ಜನ ಅಷ್ಟೇ ಪ್ರೀತಿ ಕೊಡ್ತಿದ್ದಾರೆ. ಕ್ವಾಟ್ಲೆ ಅಂತಾರೆ, ಅಷ್ಟೇ ಪ್ರೀತಿ ಕೊಡ್ತಿದ್ದಾರೆ. ಆಮೇಲೆ ಅಣ್ತಮ್ಮ ಅಂತಾರೆ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ, ಪ್ರೀತಿ ವಿಶ್ವಾಸ ಎಲ್ಲಾ ಕೊಡ್ತಿದ್ದಾರೆ.
ಸೊ ಅದಕ್ಕಿಂತ ಇನ್ನೇನ್ ಬೇಕು. ಸೊ ಅವ್ರನ್ನ ಮನೋರಂಜನೆ ಮಾಡಬೇಕು, ಅದಕ್ಕೆ ಕೆಲಸ ಮಾಡ್ಬೇಕು ಅಷ್ಟೇ ನಾವು. ನನ್ನ ಸ್ವಾರ್ಥಕ್ಕೆ ಅದ್ ಎಲ್ಲರ ಹತ್ರ ಇದ್ದೇ ಇರುತ್ತೆ, ಬಟ್ ಫಸ್ಟ್ ಅವ್ರ ಮನೋರಂಜನೆ ಕೊಡ್ಬೇಕು, ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ಬೇಕು ಅಷ್ಟೇ. ಇದ್ರಲ್ಲಿ ಈಗ ನೀವು ವಿದೂಷಕನ ಪಾತ್ರ ತರ ಅಲ್ಲ ಈ ವಿದೂಷಕ. ಸೊ ಅದೆಷ್ಟು ಒಂದು ಚಾಲೆಂಜಿಂಗ್ ಆಗಿದೆ ನಿಮ್ ನಗ್ಸೋದು. ನಾನ್ ಫಸ್ಟ್ ಆಫ್ ಆಲ್ ನಾನು ಕಾಮಿಡಿ ಮಾಡಲ್ಲ. ಯಾರೇ ನೋಡಿದ್ರು ಅಂತಾರೆ ನೀವು ಸೈಲೆಂಟ್ ಆಗಿರ್ತೀರ. ನಾನು ಅಬ್ಸರ್ವೇಷನ್ ಜಾಸ್ತಿ ಮಾತಾಡಲ್ಲ. ಎಲ್ಲಿ ಕಂಫರ್ಟಬಲ್ ಆದವ್ರ ಜೊತೆ ಮಾತ್ರ ನಾನು ಜಾಸ್ತಿ ಮಾತಾಡೋದು. ಈಗ ಎಲ್ಲರೂ ಕೂತಿದಾಗ ಸೈಲೆಂಟ್ ಆಗಿ ಕೂತಿರ್ತೀನಿ, ಏನ್ ಸೈಲೆಂಟ್. ಸೊ ಎಲ್ಲಾರನ್ನು ನೋಡ್ತಿರ್ತೀನಿ, ಯಾರ್ಯಾರು ಏನೇನು ಹೆಂಗೆ ಓಕೆ ಈ ತರ ಇಲ್ಲಿರ್ಬೇಕು ಹಿಂಗಿರ್ಬೇಕು ಎಲ್ಲಾನು ತಿಳ್ಕೊತಾ ಇರ್ತೀನಿ. ಸೊ ಕ್ಲೋಸ್ ಅವಾಗ ಪರಿಚಯ ಆಗ್ತೀನಿ. ಹಾಯ್ ನಾನು ನಿಶ್ಚಿತ ಹೇಗಿದೆ, ಹಂಗೆ ಮಾತಾಡ್ತಾ ಅವಾಗ ನನ್ನನ್ನು ಅವ್ರು ಅರ್ಥ ಮಾಡ್ಕೋತಾರೆ, ಇವನು ನಾರ್ಮಲ್ ಅಲ್ಲ, ಇವನು ಬೇರೆನೆ ಇವನು ಅಂತ. ಸೊ ಅಲ್ಲಿ ತುಂಬಾ ಕ್ಲೋಸ್ ಸೊ ಆತರ. ಅಂದ್ರೆ ನಗ್ಸೋಕೆ ಅಂದ್ರೆ ಚಾಲೆಂಜಿಂಗ್ ಆಗಿತ್ತು ಅದು. ತುಂಬಾ ಚಾಲೆಂಜಿಂಗ್ ಇತ್ತು. ಯಾವ ತರ ಎಲ್ಲಾರು ನೋಡ್ದೆ, ನಾನು ವಿಡಿಯೋಗಳು ನೋಡ್ದೆ. ಕಾಮಿಡಿಗಳು ಆರ್ಟಿಸ್ಟ್ಗಳು ಯಾರು, ಸಾಧಕ್ ಕೋಕಿಲ ಸರ್ ಆಗ್ಲಿ, ಕೋಮಲ್ ಸರ್ ಆಗ್ಲಿ, ಶರವಣರ್ ಸರ್ ಆಗ್ಲಿ, ಚಿಕ್ಕಣ್ಣವ್ರ ಆಗ್ಲಿ, ಯಾರ್ಯಾರು ಈಗ ನಮ್ ಗಿಚ್ಚಿ ಗಿಲ್ಲಿ ರಾಮ ಎಲ್ಲರೂ ನೋಡ್ದೆ. ಓಕೆ ಎಲ್ಲರೂ ಈ ತರ ಕಾಮಿಡಿ ಮಾಡ್ತಿದ್ದಾರೆ. ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನೋಡಿದೆ, ತಮಿಳು, ತೆಲುಗು, ಹಿಂದಿ ಎಲ್ಲಾ ತರನು ನೋಡಿ ಈ ತರ. ಆಮೇಲೆ ಇದು ನಮ್ ಸೀರಿಯಲ್ ಸ್ಟಾರ್ಟಿಂಗ್ ನಮ್ ಯಶು ಚಿಕ್ಕಣ್ಣ ಆತರ ಪ್ಲಾನ್ ಮಾಡಿ, ಆಮೇಲೆ ನಾನು ತ್ರಿವಿಕ್ರಮ್ ಅವರೆಲ್ಲ ಕೂತ್ಕೊಂಡು ಯಶು ಚಿಕ್ಕಣ್ಣ ಆಲ್ರೆಡಿ ಅವರು ತುಂಬಾ ಇಷ್ಟಪಟ್ಬಿಟ್ಟಿದ್ದಾರೆ, ಸೂಪರ್ ಹಿಟ್ ಆಗಿದ್ದಾರೆ. ಈ ಸೀರಿಯಲ್ ಅಗೇನ್ ಮತ್ತೆ ಇನ್ನೊಂದೇನು ಹೊಸದೊಂದು ಸ್ಟಾರ್ಟ್ ಮಾಡೋಣ, ಜನ ಹೊಸ ತರ ಇಷ್ಟಪಡಬೇಕು. ಹಿಂದಿಲಿ ಮುನ್ನಬಾಯಿ ಇದೆಲ್ಲ, ಸೊ ಆತರ ಮಾಡೋಣ. ಸಂಜಯ್ ದತ್ತು ಅವ್ರ ಜೊತೆ ಆತರ ಮಾಡೋಣ. ಇಲ್ಲಿ ಉಪ್ಪಿದಾದ MBBS ಎಲ್ಲ ಇದೆ, ಸೊ ಆತರ ಮಾಡೋಣ. ಅಂಡ್ ದಿಗ್ಗಜರು, ಸೊ ಆತರ ಎಲ್ಲ ಮಾಡೋಣ. ಒಂದು ಇಲ್ಲಿ ಎಮೋಷನಲ್ಲು ಕಾಮಿಡಿ ಎಲ್ಲಾ ತರನು ಇದೆ. ಸೊ ನೀವು ಫ್ರೆಂಡಿಂಗ್ ಬಂದು ಹೋಗೋ ತರ ಇಲ್ಲ, ಇದು ಫ್ಯಾಮಿಲಿ ಜೊತೆನೆ ಕಂಟಿನ್ಯೂಸ್ ಆಗಿದೆ. ಅವನಿಗೇನೇ ತೊಂದರೆ ಆದ್ರೂ ಫಸ್ಟ್ ನೀನ್ ನಿಂತಿರ್ತೀಯ, ನನಗೇನೇ ತೊಂದರೆ ಆದ್ರೂ ಅವನು ಫಸ್ಟ್ ನಿಂತಿರ್ತಾನೆ. ಸೊ ಆ ತರ ಕ್ಯಾರೆಕ್ಟರ್. ಸೊ ಈಗ ಸೆಲೆಕ್ಟ್ ಆದಾಗ ನಿಮ್ಗೆ ಗೊತ್ತಿತ್ತಾನ ಇದು ಕಾಮಿಡಿ ಕ್ಯಾರೆಕ್ಟರ್ ಅನ್ನೋದು? ಹೌದು. ಅಂದ್ರೆ ಈ ಸೀರಿಯಲ್ ತಮಿಳಲ್ಲಿ ಬರ್ತಿದೆ, ಅಲ್ಲಿದು ಕ್ಯಾರೆಕ್ಟರ್ ನೋಡ್ದೆ. ನೋಡಾದ್ಮೇಲೆ ಈ ತರ ಇದೆ, ಅಲ್ಲಿಂದ ನನಗಿಂತ ಸ್ವಲ್ಪ ಏಜ್ ಇರೋರು ಮಾಡ್ತಿದ್ದಾರೆ. ಇಲ್ಲಿ ಏಜ್ ಇರೋ ಇದಾರೆ, ನಂದಿ ಕ್ಯಾರೆಕ್ಟರ್ ಹೆಂಗೆ. ಸೊ ಓಕೆ ಮಾಡೋಣ, ಒಂದ್ ಪ್ರಯತ್ನ ಮಾಡೋಣ, ನೀನ್ ಕಲ್ತಂಗ ಆಗುತ್ತೆ. ಯಾವ ತರ ಕಾಮಿಡಿನೇ ಮಾಡಿದೈತೆ, ಇಲ್ಲೂ ಏನೋ ಜನ ತುಂಬಾ ಏನೋ ಬೇರೆ ತರ ಆಗುತ್ತೆ ಅಂತ ನನ್ ಮೈಂಡ್ ಬಂತು. ಸೊ ಎಸ್. ಈಗ ನಾಟಕದಲ್ಲಿ ಯಾವೆಲ್ಲ ಪಾತ್ರಗಳನ್ನ ಮಾಡಿದ? ಈಗ ಫಸ್ಟ್ ಮುಸ್ಲಿಂ ಕ್ಯಾರೆಕ್ಟರ್, ನೆಕ್ಸ್ಟ್ ಯಾವ್ದೆಲ್ಲ ಮಾಡಿದೀರಾ? ನೆಕ್ಸ್ಟ್ ಐತಾಳ ಕ್ಯಾರೆಕ್ಟರ್. ಐತಾಳ ಅಂದ್ರೆ ನಿಮ್ ಮಂಗಳೂರು ಸೈಡ್ ಎಲ್ಲ ಐತಾಳ್ರು ಅಂದ್ರೆ ಗೊತ್ತಿರುತ್ತೆ. ಸೊ ಆ ಐತಾಳನ್ ಕ್ಯಾರೆಕ್ಟರ್ ಅದು ಒಂಥರ ಖುಷಿ ಕೊಡ್ತು, ಡಿಸಿಪ್ಲಿನ್ ಆಗಿ ಆ ತರ ಕಾಸ್ಟ್ಯೂಮ್ ಎಲ್ಲ. ಅದಾದ್ಮೇಲೆ ರಾಕ್ಷಸನ್ ಕ್ಯಾರೆಕ್ಟರ್ ಮಾಡಿದೆ, ಅದೊಂಥರ ಸಖತ್ತಾಯ್ತು. ವೈಶಂಪಾಯನ ತೀರ ಅಂತ, ಅದ್ರಲ್ಲಿ ರಾಕ್ಷಸನ್ ಕ್ಯಾರೆಕ್ಟರ್. ಅದಾದ್ಮೇಲೆ ಒಂದ್ ಇಂಗ್ಲಿಷ್ ನಾಟಕನ ಮಾಡಿದ್ವಿ, ಅದು ಕನ್ನಡದಲ್ಲಿ ಮಾಡಿದ್ವಿ. ಆ ನಾಟಕದಲ್ಲಿ ಒಬ್ಬ ಡಿಟೆಕ್ಟಿವ್ ತರ ಕ್ಯಾರೆಕ್ಟರ್ ಮಾಡಿದೆ. ಅದಾದ್ಮೇಲೆ ಬೀದಿ ನಾಟಕಗಳು ಮಾಡಿದ್ವಿ. ಸೊ ಅದೊಂಥರ ಜರ್ನಿ ತುಂಬಾ ಚೆನ್ನಾಗಿತ್ತು. ಕರಿತಾ ಇರ್ತಾರೆ, ಫೋನ್ ಆಗ್ತಾರೆ, ನಮ್ ಸರ್ ಎಲ್ಲೋ ಏನೋ ಅಂತ. ನಮ್ಮ ಮನೆ ಹತ್ರನೇ ಯಾವ ಇರೋದು, ಅಲ್ಲೇ ಕೆಂಗೇರಿಲೆ. ಸೊ ನನ್ಗೆ ಹಿಂಗ್ ಫ್ರೀ ಸಿಕ್ಕಿದಾಗ ಆ ಏರಿಯಾ ಕಡೆ ಎಲ್ಲ ಓಡಾಡಿದಾಗ ಆಯ್ ಸರ್ ಹಂಗೆ ಮಾತಾಡ್ಸ್ಕೊಂಡ್ ಬರ್ತೀನಿ, ಅದೇ ಪ್ರೀತಿ ಅದೇ ವಿಶ್ವಾಸ ಇದೆ, ಬಾರೋ ಫ್ರೀ ಇದ್ದಾಗ ಅಂತಾರೆ. ಈಗ ಹೊಸ ನಾಟಕ ಮಾಡಿದಾಗೆಲ್ಲ ಕರೀತಾರೆ ನನ್ನ, ಬಾ ಟೈಮ್ ಸಿಕ್ಕಿದ್ರೆ ಬಾ ಮಾಡು, ನೀನು ಕಲ್ತಂಗ ಆಗುತ್ತೆ ಅಂತ. ಸದ್ಯಕ್ಕೆ ಹೋಗಕ್ ಆಗ್ತದ, ಬಟ್ ಯಾವತ್ತು ಖಂಡಿತ ಮಾಡಿ. ಅಂದ್ರೆ ಅದು ವೇದಿಕೆ ಮೇಲೆ ಮಾಡುವಂತ, ಈಗ ಜಾತ್ರೆ ಟೈಮ್ ಅಲ್ಲಿ ಆಗಿರ್ಬೋದು ಆತರ ಮಾಡುವ ನಾಟಕನ? ಇಲ್ಲ ಆತರ ನಾಟಕ ಅಲ್ಲ. ಇದ್ರದೇ ತಂಡ, ಸಾಫಲ್ಯ ರಂಗ ತಂಡ ಅಂತ ಈಗ ಸ್ಟೇಜ್ಗಳಿದೆ. ಯೂನಿವರ್ಸಿಟಿಲಿದೆ, ರವೀಂದ್ರ ಕಲಾಕ್ಷೇತ್ರ, ರಂಗಶಂಕರ. ಸೊ ಆತರ ಸ್ಟೇಜ್ಗಳಲ್ಲಿ ಶೋಗಳು ಮಾಡ್ತೀವಿ. ಆತರ. ಈಗ ನಿಮ್ಮ ನಾಟಕದಿಂದ ಇಲ್ಲಿ ತನಕ ಬಂದಿದ್ವಿ, ಸೊ ಆ ಜರ್ನಿಯಲ್ಲಿ ಎಷ್ಟು ಅಂದ್ರೆ ಅಡೆತಡೆಗಳು, ಮುಳ್ಳು ಎಲ್ಲ ಹಾದಿ ಮುಳ್ಳುಗಳೇ ಇರುತ್ತೆ, ಸೊ ಎಷ್ಟೆಲ್ಲ ಇತ್ತು? ಇಲ್ಲ, ಅದು ಎಲ್ಲಾ ಜರ್ನಿಲಿ ಇದ್ದೇ ಇರುತ್ತೆ. ಅಂಡ್ ಫ್ಯಾಮಿಲಿ ಕಮಿಟ್ಮೆಂಟ್, ಫಿನಾನ್ಷಿಯಲ್ ಪ್ರಾಬ್ಲಮ್, ನಾವೇನೋ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ, ಅಲ್ಲಿ ನಮ್ಮನ್ನ ಕಟ್ಟಿ ಇಷ್ಟೊತ್ತಿಗೆ ನಾ ಏನೋ ಮಾಡ್ಬೇಕಾಗಿತ್ತು ಅಂತ ಇವಾಗ ಕೂತ್ಕೊಳ್ಳೋದು, ಏನೋ ಮಾಡ್ಬೇಕಾಗಿತ್ತು ಸೊ ಇಲ್ಲ, ಬಿಡಬಾರ್ದು, ಧೈರ್ಯ ಮ್ಯಾನಿಫೆಸ್ಟ್ ಮಾಡಬೇಕು, ಪಾಸಿಟಿವ್ ಆಗಿರ್ಬೇಕು. ನಾನ್ ತುಂಬಾ ಪಾಸಿಟಿವ್. ಏನೇ ಆದ್ರೆ ಬಾರ ಆಗುತ್ತೆ. ಈಗ ಅಲ್ಲಿ ಪ್ರಪಂಚ ಮುಳುಗೋಗ್ತಾ ಇದ್ರು ನಾನ್ ತಲೆ ಕೆಡ್ಸ್ಕೊಳ್ಳಲ್ಲ, ಇನ್ನ ಅಲ್ಲಿ ಮುಳುಗೋಗ್ತಿದೆ. ಇಲ್ಲಿಂದ ಹೆಂಗ್ ಎಸ್ಕೇಪ್ ಆಗೋದು ಅದನ್ನ ನೋಡೋಣ. ಅಯ್ಯೋ ಮುಳುಗೋಯ್ತು ಅಂತ ಗೋಳಾಡ್ತಾ ಕುತ್ಕೊಂಡು ಆಗಲ್ಲ, ದೇವ್ರೆ ದಾರಿ ತೋರ್ಸ ಅಂತ ಮುಂದೋಗ್ತಾ ಇರ್ತೀವಿ.
ಈಗ ನಾಟಕ ಮಾಡೋರ್ಗೆ ಜನ ಎಷ್ಟು ಹೇಳ್ತಾರೆ, ನಾಟಕ ಏನು, ಸಿನಿಮಾ ಮಾಡಿ ಆತರ ಮಾತು. ಸೊ ನಿಮ್ಗೆ ಆತರ ಮಾತುಗಳು ಬಂದ? ಇಲ್ಲ, ಈಗ್ಲೂ ಅಷ್ಟೇ ಎಷ್ಟೊಂದ್ ಕಡೆ ಹೋದಾಗ ಎಲ್ಲಾ ಕಡೆನೂ ಸಿನಿಮಾ ಮಾಡಿ ಈಗ ಇಲ್ಲಿ ಚೆನ್ನಾಗಿ ಮಾಡ್ತಾ ಇದ್ವಿ, ಒಳ್ಳೆ ಪ್ರೀತಿ ಕೊಡ್ತಿದ್ದಾರೆ. ಬಟ್ ಮಾಡ್ತೀವಿ, ಆ ಇದ್ದೇ ಇದೆ ಅದು, ಸಿನಿಮಾ ಮಾಡ್ಲೇಬೇಕು, ಒಬ್ಬ ಒಳ್ಳೆ ನಟಾಗಿ ನಿಂತ್ಕೋಬೇಕು, ಜನ ನಮ್ಮನ್ ಪ್ರೀತಿಯಿಂದ ಒಪ್ಕೋಬೇಕು, ಕನ್ನಡ ಇಂಡಸ್ಟ್ರಿಲಿ ಒಬ್ಬ ಒಳ್ಳೆ ನಟ ಅಂತ ಮುಂದುವರಿಬೇಕು ಅನ್ನೋದು ಆಸೆ ಇದ್ದೇ ಇದೆ. ಖಂಡಿತ ಆಗ್ತೀವಿ. ಅಂದ್ರೆ ಯಾವ ಪಾತ್ರಕ್ಕೆ, ಈಗ ಕಾಮಿಡಿಯನ್ ಆಗಿ ಅಥವಾ ಹೀರೋ ಆಗಿ, ವಿಲನ್ ಆಗಿ ಯಾವ ಪಾತ್ರ ನಿಮ್ಗೆ ಇಷ್ಟ? ಆತರ ಅಂತಲ್ಲ, ಹೀರೋ ಆಗ್ಬೇಕು ಅನ್ನೋದು ಎಲ್ಲಾರ್ಗು ಆಸೆ ಇದ್ದೇ ಇದೆ, ನನ್ನ ಒಬ್ಬನಿಗೆ ಅಂತಲ್ಲ, ಯಾರೇ ಬಂದ್ರು ಹೀರೋ ಆಗ್ಬೇಕು ಅಂತ ಇದೆ. ನೋಡೋಣ, ಅದಕ್ಕೋಸ್ಕರ ಕೆಲಸ ಮಾಡ್ತೀವಿ, ಅದಕ್ಕೋಸ್ಕರ ವರ್ಕ್ ಮಾಡ್ತೀವಿ. ಎಲ್ಲ ಜನರ ಮೇಲೆ ಬಿಟ್ಟಿದ್ದು. ಈಗ ಸಿಗ್ತಿರೋ ಪ್ರೀತಿ ಏನಿದೆ ಅದು ಮುಂಚೆ ಸಿಗ್ತಿರ್ಲಿಲ್ಲ ಅಥವಾ ಈಗ ಜಾಸ್ತಿ ಆಗಿದ್ಯಾ ಈಗ ಸಿಗ್ತಿರೋ ಪ್ರೀತಿ? ಶ್ರೀಗೌರಿ ಮಾಡ್ಬೇಕಾದ್ರೆ ನೀವ್ ಶ್ರೀಗೌರಿ ಅಲ್ವಾ, ಎಲ್ಲಿ ನೋಡೋರು, 10 ನಿಮಿಷ ನೋಡೋರು, ಅರ್ಧ ಗಂಟೆ ನೋಡೋರು, ಯಾವ್ದೋ ಫಂಕ್ಷನ್ಗೆ ಎಲ್ಲ ಹೋದಾಗ ಹಿಂಗ್ ನೋಡಿ ನೀವು ಶ್ರೀಗೌರಿ ಮಾಡ್ತಿರಲ್ವಾ, ಎಸ್ ಹೌದು. ಇವಾಗ ಎಲ್ಲೇ ಹೋದ್ರೆ ಟಕ್ಕಂತ ನೀವು ಶ್ರೀಗೌರಿ ಮಾಡೋರು ಅಂತ ಮುತ್ಕೋತಾರೆ. ಟೆಂಪಲ್ಗೆ ಹೋದ್ರೆ ಜನದ ಪ್ರೀತಿ ಕೊಡ್ತಾರೆ, ಎಲ್ಲೇ ಹೋದ್ರು ರೋಡಲ್ಲಿ ಹೋಗ್ತಿದ್ರೆ ಶ್ರೀಗೌರಿ ಅವರು, ಚಿಕ್ಕ ಮಕ್ಳಿಂದ ದೊಡ್ಡ ವಯಸ್ಸಾದವ್ರವರೆಗೂ ಅಷ್ಟೇ ಪ್ರೀತಿ ಕೊಡ್ತಿದ್ದಾರೆ. ಇದು ತುಂಬಾ ಖುಷಿ ಕೊಡ್ತಿದೆ. ಇಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ, ನೆಕ್ಸ್ಟ್ ಇವ್ರಿಗೆ ಯಾವ್ದೇ ತರ ನಿರಾಸೆ ಮಾಡಬಾರ್ದು, ಇನ್ನ ಮನೋರಂಜನೆ ಕೊಡಬೇಕು. ನನ್ನ ಬೇರೆ ಕೆಲ್ಸಗಳು, ಬೇರೆ ಕಮಿಟ್ಮೆಂಟ್ಗಳು, ಫ್ಯಾಮಿಲಿ, ಇದು ಎಲ್ಲಾ ತರನು ಬಿಟ್ಟು ಇದೇ ಫೀಲ್ಡ್ ಅಲ್ಲೇ ಕೆಲಸ ಮಾಡಬೇಕು, ಇದ್ರಲ್ಲೇ ಮುಂದುವರಿಬೇಕು, ಒಬ್ಬ ಒಳ್ಳೆ ಸ್ಟಾರ್ ಆಗಿ ನಿಂತ್ಕೊಳ್ಬೇಕು ಅನ್ನೋದು ಆಸೆ ಇದೆ. ಈಗ ಎಷ್ಟೋ ಜನಕ್ಕೆ ನಾಟಕಕ್ಕಿಂತ ಸಿನಿಮಾ ಮೇಲೆ ಒಲವು ಜಾಸ್ತಿ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಫಸ್ಟ್ ಸ್ಟೇಜ್ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು, ಫಸ್ಟ್ ನಾವು ಕಾಲಿಡೋದು. ಸೊ ನಾಟಕದಂದ್ರೆ ಒಂದು ಡಿಸಿಪ್ಲಿನ್ ಕಲಿತೀವಿ, ಒಂದು ನಟನೆ ಒಂದು ಕಲಿತೀವಿ. ಆಕ್ಟಿಂಗ್ ಕ್ಲಾಸ್ ಇದೆ, ಈಗೆಲ್ಲ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾರೆ. ಆಕ್ಟಿಂಗ್ ಕ್ಲಾಸ್ ಜೊತೆಗೆ ಇದನ್ನ ನಾಟಕನೂ ಮಾಡಿ 100 ಜನದ ಮುದ್ದೆ 500 ಜನದ ಮುಂದೆ ನಿಂತು ಮಾತಾಡ್ಬೇಕಾದ್ರೆ, ಆಕ್ಟಿಂಗ್ ಮಾಡ್ಬೇಕಾದ್ರೆ ಅದು ಸ್ಟೇಜ್ ಫಿಯರ್ ಹೋಗುತ್ತೆ, ವಾಯ್ಸ್ಗಳು ಬರುತ್ತೆ. ಅಷ್ಟು ಅಲ್ಲಿರೋನು ನಮ್ಮನ್ನ ನೋಡ್ತಾ ಇರ್ತಾನೆ, ತುಂಬಾ ದೂರದಲ್ಲಿರೋ ಲಾಸ್ಟ್ ಸೀಟನ್ನು ನಮ್ಮನ್ನ ನೋಡ್ತಾ ಇರ್ತಾನೆ, ಅವನಿಗೆ ನಾವು ಕಾಣೋ ತರ ಆಕ್ಟ್ ಮಾಡ್ಬೇಕು. ಒಂದೊಳ್ಳೆ ಎಕ್ಸ್ಪ್ರೆಷನ್ ಹೆಂಗ್ ಕೊಡೋದು, ಆಕ್ಟಿಂಗ್ ಮಾಡೋದು ಹೆಂಗೆ, ಬಟ್ ಅದ್ರದ್ದೇ ಬೇರೆ ತರ ಬಟ್ ಅಂದ್ರೆ ಕಲಿತೀವಿ ಎಲ್ಲಾನು. ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಒಂದು ಟೀಮ್ ಬಿಲ್ಡಿಂಗ್ ಹೆಂಗೆ, ಒಂದು ಟೀಮ್ ನ ಹೆಂಗೆ ಕಟ್ಟೋದು, ಯಾವ ತರ ಒಂದು ಏನ್ ಮಾಡೋದು ಎಲ್ಲ ಕಲಿತೀವಿ. ಡಿಸಿಪ್ಲಿನ್ ಕೆಲವೊಂದು ವಿಚಾರಗಳನ್ನ ಕಲಿತೀವಿ. ಸೊ ಕಲ್ತು ಸಿನಿಮಾಗ ಹೋದಾಗ ಎಸ್ ಓಕೆ. ಈಗ ಅನುಬಂಧ ಆಯ್ತು, ಅನುಬಂಧದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅನುಬಂಧ ಇದು ನಂದು 2ನೇ ಅನುಬಂಧ. ಶ್ರೀಗೌರಿಗೂ ಅನುಬಂಧ ಅದು ನನ್ನ ಮೊದಲನೇ ಅನುಬಂಧ. ಇದು ತುಂಬಾ ಖುಷಿ ಆಯ್ತು. ಇಲ್ಲಿ ಕ್ವಾಟ್ಲೆ ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗಿರೋದ್ರಿಂದ ಇಲ್ಲಿ ತುಂಬಾ ಜಾಸ್ತಿ ಪ್ರೀತಿ ಕೊಟ್ರು. ಸೊ ಫುಲ್ ಎಂಜಾಯ್ ಮಾಡಿದೀವಿ, ಡ್ಯಾನ್ಸ್ ಆಡಿದೀವಿ. ನೀವು ಎಲ್ಲಾ ಪ್ರಮೋದಲ್ಲಿ ನಮ್ಮನ್ನ ನೋಡಿರ್ಬೋದು, ನಾನು ಮಾತ್ರ ಇದ್ದೇ ಇದೀವಿ ಎಲ್ಲಾ ಪ್ರಮೋದಲ್ಲೂ. ಸೊ ಫುಲ್ಲು ಜಾಲಿ. ಎಲ್ಲರಿಗೂ ಎಲ್ಲಾ ಸೀರಿಯಲ್ಗೂ ಕಂಗ್ರಾಚುಲೇಷನ್ ಹೇಳ್ತೀನಿ ಎಲ್ಲಾರ್ಗು. ಬಟ್ ನಮ್ ಕಲರ್ಸ್ ಕನ್ನಡನೇ ಇಲ್ಲಿ. ಆ ಸೀರಿಯಲ್ ಈ ಸೀರಿಯಲ್ ಅವ್ರದಂತಲ್ಲ, ನಮ್ಮ ಕಲರ್ಸ್. ಸೊ ಖುಷಿ ಕೊಟ್ಟಿದೆ, ಎಂಜಾಯ್ ಮಾಡಿದ್ವಿ ತುಂಬಾ. ಈಗ ಅಲ್ಲಿ ಕಾಸ್ಟ್ಯೂಮ್ ಎಲ್ಲ ಒಂದೊಂದು ಕಲರ್ ಹೇಳ್ತಾರೆ, ಸೊ ಅದಕ್ಕೆ ಎಷ್ಟು ಪ್ರಿಪರೇಷನ್ ನಡೆಯುತ್ತೆ ನಿಮಗೆ? ಅಯ್ಯೋ, ಅದು ನಮ್ಗೆ ನಮ್ಮ ಪ್ರೊಡ್ಯೂಸರ್ ಇಷ್ಟು ಕಲರ್ಸ್ ಇದೆ ಅಂತ ಕಳ್ಸಿದ್ರು. ನಾವು ರೆಡ್ ಇತ್ತು, ಮೆರಿನ್ ಇತ್ತು, ಈ ತರ ಎಲ್ಲ ಆಗೋಗಿದೆ. ಆಲ್ರೆಡಿ ಪ್ರೀವಿಯಸ್ ಹಾಕಿದೀವಿ ರೆಡ್ ಎಲ್ಲ, ಏನ್ ಬೇಡ. ಆಮೇಲೆ ಗೋಲ್ಡ್ ಸೆಲೆಕ್ಟ್ ಮಾಡಿದ್ವಿ. ಗೋಲ್ಡ್ ಆದ್ಮೇಲೆ ಗೋಲ್ಡ್ ಬರೀ ಗೋಲ್ಡ್ ಹಾಕಕ್ ಆಗಲ್ಲ, ಏನ್ ಮಾಡೋಣ. ಸೊ ಬ್ಲ್ಯಾಕ್ ಅಲ್ಲಿ ಗೋಲ್ಡ್ ಡಿಸೈನ್ ಆತರ ಎಲ್ಲ ಹುಡ್ಕಿ ಏನ್ ಮಾಡೋಣ, ಕೊಲೆಬ್ ಮಾಡಿ, ಯಾರೋ ಕೊಲೆಬ್ ಮಾಡ್ಬೇಕಾಗಿತ್ತು. ಸೊ ಏನೋ ಇದಾಗಿ ಹಾಗೇನ್ ಮತ್ತೆ ನನ್ ಕಡೆ ಒಂದೇ ದಿವಸದಲ್ಲಿ ಎಲ್ಲ ಟಗ ಅಂತ ಯಾವ್ಯಾವ ಕ್ಯಾಟಗರಿಗೆ ನಾಮಿನೇಟ್ ಆಗಿದ್ರಿ ನೀವು ಅನುಬಂಧದಲ್ಲಿ? ನಾನು ಕಾಮಿಡಿಯ ಕ್ಯಾರೆಕ್ಟರ್ಗೆ ನಾಮಿನೇಟ್ ಆಗಿದೆ, ಪ್ರೀವಿಯಸ್ ಅದಕ್ಕೆ ನಾಮಿನೇಟ್ ಆಗಿದೆ, ಈ ಸರಿ ನಾಮಿನೇಟ್ ಆಗಿದೆ. ಸೊ ಟಾಪ್ 4 ಬಂದೆ, ಖುಷಿ ಆಯ್ತು. ಹೇಳಕ್ಕಾಗಲ್ಲ ಇಲ್ಲ, ಹೇಳಕ್ಕಾಗಲ್ಲ ಅಂತಲ್ಲ, ಯಾರಿಗೆ ಬರ್ಲಿ ಅದು ಖುಷಿ ಆಗ್ಬೇಕು. ಈ ಸರಿ ನನಗ್ ಬಂದ್ರೆ ಬರೋ ವರ್ಷ. ನಾನು ಹೋದ್ ಸರಿ ಕೂತಿದಾಗ ಅನ್ಕೊಂಡಿದ್ದೆ ನೆಕ್ಸ್ಟ್ ಸರಿ ಅವಾರ್ಡ್ ತಗೊಳ್ಳೇಬೇಕು ಅಂತ. ಸೊ ಈ ಸರಿ ಇಲ್ಲಿ ಅಲ್ಲಿ ಸ್ಕ್ರೀನ್ ಮೇಲೆ ಬಂದಿದ್ದು, ಓಕೆ ನೆಕ್ಸ್ಟ್ ಇಯರ್ ಬರುತ್ತೆ. ನೆಕ್ಸ್ಟ್ ಇಯರ್ ಗೊತ್ತಿಲ್ಲ, ಯಾರ್ಯಾರಿಗೆ ಏನೇನ್ ಭಗವಂತ ಬರ್ದಿರ್ತಾನೆ, ಯಾವಾಗ ಏನೇನ್ ಬರ್ಬೇಕು ಅನ್ನೋದು. ಸೊ ನಾವ್ ಜಸ್ಟ್ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದು ಆಟೋಮೆಟಿಕ್ ಆಗಿ ನಮ್ ಕೆಲಸ ನೋಡಿ ಆಟೋಮೆಟಿಕ್ ಅದು ಬಂದೇ ಬರುತ್ತೆ ಅಷ್ಟೇ. ಈಗ ಸೀರಿಯಲ್ ಮಾಡ್ಬೇಕಾದ್ರೆ ಸ್ಕ್ರಿಪ್ಟ್ ನೋಡ್ತೀರಾ, ಸೈಕಲ್ ಹೊಡೆದಿದ್ದೀರಾ? ಎಷ್ಟು ಸೈಕಲ್ ಹೊಡೆದಿದ್ದೀರಾ ನೀವು? ಸೈಕಲ್ ಅಂತಲ್ಲ, ಅಂದ್ರೆ ವರ್ಡ್ ಡಿಪೆಂಡ್ಸ್ ಅಪಾನ್ ತುಂಬಾ ವರ್ಡ್ಗಳಿದ್ರೆ ಆತರ ಸೈಕಲ್ ಜಾಸ್ತಿ ಹೊಡೆಯಲ್ಲ.
ಆಟೋಮೆಟಿಕ್ ಆಗಿ ನಮ್ಮ ಡೈರೆಕ್ಟರ್ ಎಲ್ಲ ತುಂಬಾ ಸಪೋರ್ಟ್ ಇದ್ದಾರೆ, ಕೋ ಆರ್ಟಿಸ್ಟ್ಗಳೆಲ್ಲ ಹಂಗೆ ಇದ್ದಾರೆ. ಆಟೋಮೆಟಿಕ್ ಫಸ್ಟೇ ಪ್ರಿಪ್ರೇಷನ್ ಆಗ್ಬಿಡ್ತೀವಿ. ಮಾನಿಟರ್ ಓಕೆ, 1 ಮಾನಿಟರ್ 2 ಮಾನಿಟರ್ ಟಕ್ಕಂತ. ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ಇದ್ದಾಗೆ ಓದ್ತಾ ಹೋಗ್ತೀರಾ ಅಥವಾ ಇಲ್ಲ 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 ಆಡ್ ಮಾಡ್ತೀವಿ. ಸ್ಕ್ರಿಪ್ಟ್ ಅಲ್ಲಿ ಇದ್ದಂಗೆ ಓದಿದ್ರೆ ಅದು ಕೆಲವೊಂದ್ಸ್ನಲ್ಲಿ ಹೇಳ್ತಾರೆ ಈ ಸೀನಲ್ಲಿ ಇಲ್ಲಿರದೇ ಬೇಕು ಅಂದಾಗ ನಾವು ಅದೇ ತರ ಹೇಳ್ತೀವಿ. ಇಲ್ಲ ಅಂದ್ರೆ ಸರ್ ಈ ತರ ಚೇಂಜಸ್ ಮಾಡ್ಬೇಕು, ಈಗ ನಂದು ಬದ್ರಂದು ಕಾಮಿಡಿ ಮಾಡ್ಬೇಕು, ಇಲ್ಲ ನಂದು ವಿದ್ಯೆ ಅವ್ರದ್ದು ಬದ್ರಂದು ಕಾಮಿಡಿ ಮಾಡ್ಬೇಕು, ಅದ್ರಲ್ಲೆಲ್ಲ ಅಲ್ಲಿರೋದೇ ಹೇಳಕ್ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ ಇದನ್ನ ಆಡ್ ಮಾಡ್ಕೋಬಹುದು, ಇಲ್ಲ ಅವರೇ ಆಡ್ ಮಾಡ್ತಾರೆ. ಕೆಲವೊಂದ್ಸರಿ ನಮ್ ಡೈರೆಕ್ಟ್ರೆ ಇದನ್ನ ಆಡ್ ಮಾಡಿ ಇದು ಚೆನ್ನಾಗಿರುತ್ತೆ, ಈ ತರ ಮಾಡೋಣ ಅಂತೆಲ್ಲ. ಸೊ ಎಸ್ ಆಯ್ತು ಸರ್ ಹಂಗೆ ಹಿಂಗೆ ಅಂತ ಸೇಮ್ ಅಂದ್ರೆ ಕಂಟೆಂಟ್ ಅದೇ ಇರುತ್ತೆ, ವರ್ಡ್ಗಳು ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಈಗ ನಿಮ್ಮ ಸೀರಿಯಲ್ ಇದಾದಾಗ ಅಂದ್ರೆ ಬಿಗ್ ಬಾಸ್ ಕೂಡ ಆವಾಗ ಸ್ಟಾರ್ಟ್ ಆಗ್ತಿತ್ತು. ಸೊ ಆವಾಗ ವಿದ್ಯಾ ಅವರು ಬಸ್ರಿ ಎಲ್ಲ ಅನ್ನೋದು ಕೂಡ ಗೊತ್ತಾಗ್ತದೆ. ಆಗೆಲ್ಲರೂ ಮಾತಾಡ್ತಿದ್ರು ಮುದ್ದು ಸೊಸೆ ಮುಗೀತು ಆಯ್ತು 1 ವರ್ಷನೂ ಆಗೆಲ್ಲ ಮುಗೀತು ಅಂತ. ಸೊ ಆ ವಿಷಯ ನಿಮ್ಗೆ ಏನಾದ್ರು ಕಿವಿಗೆ ಬಿದ್ದಿತ್ತ? ಇಲ್ಲ ಆ ತರ ಬಿದ್ದಿಲ್ಲ. ಎಷ್ಟೋ ಜನ ಹೇಳ್ತಾರೆ ಇನ್ನ ಚೆನ್ನಾಗ್ ಆಗ್ತಿದೆ, ಇವಾಗ ಚೆನ್ನಾಗ್ ಆಗ್ತಿದೆ. ಇವಾಗ ಅಂದ್ರೆ ನಮ್ದು ಒಂದೇ ಇದ್ರಲ್ಲಿದೆ, ನಂಬರ್ 1 ಇದ್ರಲ್ಲೇ ಇದೆ. ಸೊ ತುಂಬಾ ಖುಷಿ. ಎಲ್ಲರೂ ಎಲ್ಲೇ ಹೋದ್ರು ಫಸ್ಟ್ ಕೇಳದೆ ಅಣ್ತಮ್ಮ ಅತ್ತಿಗೆಮ್ಮ ಆಗಿದ್ದಾರೆ ಬದ್ರಿಯಲ್ಲಿ, ಶಿವರಾಮೇಗೌಡರಲ್ಲಿ. ಸೊ ಈ 3 ಜನ ಎಲ್ಲಾ ಕಡೆನೂ ಒಳ್ಳೆ ಪಾಸಿಟಿವ್ ರಿಸಲ್ಟ್, ತುಂಬಾ ಚೆನ್ನಾಗಿ ಬರ್ತಿದೆ ಅಂತಾನೆ ಹೇಳ್ತಿದ್ದಾರೆ ಎಲ್ಲಾ ಕಡೆ. ಆತರ ನನ್ ಕಿವಿಗೆ ಏನ್ ಬಿದ್ದಿಲ್ಲ. ಅಂಡ್ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಆತರ ಎಲ್ಲೂ ನಾನು ನೋಡಿಲ್ಲ. ಸೊ ಎಲ್ಲ ಇತ್ತು ಚೆನ್ನಾಗಿ ಬರ್ತಿದೆ ಅನ್ನೋದೇ. ಈಗ ಒಂದು ರ್ಯಾಪಿಡ್ ಕ್ವಶನ್ ತರ, ಈಗ ತಪ್ಪು ಉತ್ತರ ಮಾತ್ರ ಹೇಳ್ಬೇಕು ನೀವು. ತಪ್ಪು ಉತ್ತರ ಹೇಳ್ಬೇಕಾ? ಪಟ ಅಂತ ಹೇಳ್ಬೇಕು. ರೆಡಿನಾ? ರೆಡಿ. ನಮ್ಮ ದೇಶ ಯಾವುದು? ನಮ್ ದೇಶ ಆಫ್ರಿಕಾ. ನಿಮ್ಮ ಊರು ಯಾವುದು? ಮಂಗಳೂರು. ಮೈಸೂರು ಯಾಕೆ ಫೇಮಸ್? ಅಲ್ಲಿ ಹೊಡೆದಾಟ ಜಾಸ್ತಿ. ಕರ್ನಾಟಕ ಎಲ್ಲಿರೋದು? UK ಅಲ್ಲಿ. ಡ್ಯಾನ್ಸ್ ಮಾಡಕ್ ಏನ್ ಬೇಕು? ಡ್ಯಾನ್ಸ್ ಮಾಡಕ ಸ್ಟೇಜ್ ಸಾಕು. ಸ್ಟೇಜ್ ಅಲ್ಲ, ಸರಿ ಉತ್ತರ ಹೇಳಿದ್ರಲ್ಲ. ಕೈ ಕಾಲಿರಬೇಕು. ಆನೆಗೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಆನೆ ಕನ್ನಡದಲ್ಲಿ ಏನ್ ಹೇಳ್ತಾರೆ? ಗಜರಾಜ. ನಿಮ್ಗೆ ಎಷ್ಟು ಕಾಲು? 4. ನಾಯಿಗೆ ಎಷ್ಟು ಕಾಲು? ನಾಯಿಗೆ ಎಷ್ಟು ಕಾಲು? 6. ಸೆಲೆಬ್ರಿಟಿ ಕ್ರಶ್ ಯಾರು? ತುಂಬಾ ಇದಾರೆ. ನಿಮ್ಮ ಫೇವರೇಟ್ ಆಕ್ಟರ್? ನನ್ನ ಫೇವರೇಟ್ ಆಕ್ಟರ್ ನಾನು ಶಿವಣ್ಣ ಸುದೀಪ್ ಅನ್ನೋ ಜಾಸ್ತಿ ಇಷ್ಟ. ತಪ್ಪುತ್ರನಾ? ತಪ್ಪುತ್ರ ಬಂದು ಎಲ್ಲರೂ. ಓಕೆ, ಈಗ ನೀವು ಆಕ್ಟಿಂಗ್ ಫೀಲ್ಡ್ ಗೆ ಬಂದಿರ್ಲಿಲ್ಲ ಅಂದ್ರೆ ಯಾವ ಫೀಲ್ಡ್ ಗೆ ಹೋಗ್ತಿದ್ರಿ? ಯಾವ ಫೀಲ್ಡ್ ಹೋಗ್ತಂದ್ರೆ ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ. ಅದು ಆಕ್ಟಿಂಗ್ ಇಲ್ಲ ಅಂದ್ರೆ ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ. ನಾನ್ ನಮ್ ತಂದೆಗೆ ನೀನ್ ಗೌರ್ಮೆಂಟ್ ಜಾಬ್ ತಗೊಳ್ಳೇಬೇಕು ಅನ್ನೋದು ಆಸೆ ಇತ್ತು. ಅದಕ್ಕೋಸ್ಕರ ಗೌರ್ಮೆಂಟ್ ಎಕ್ಸಾಮ್ ಬರೆದು ಪೊಲೀಸ್ದು ಫಿಸಿಕಲ್ ಪಾಸ್ ಆಗಿ ಥಿಯರಿ ಬರೀಬೇಕು. ನಾನು ಏನು ಓದ್ದೆ ಹೋಗಿದೆ ಅಲ್ಲಿ ನನ್ನ ಕ್ಯಾಟಗರಿಯಲ್ಲಿ 4 ಇದ್ರಲ್ಲಿ ಹೊಂಟಾಯ್ತು. ನಮ್ಮಪ್ಪ ಅಂದ್ರು ನಾನು ಓದ್ದೆ ನೋಡಿ ಬರೀ 4 ಇದ್ರಲ್ಲಿ ಹೋಗಿದೆ, 4 ಮಾರ್ಕ್ಸ್ ಅಲ್ಲಿ. ಓದಿದ್ರೆ ನಾನು ಹೆಂಗ್ ಬರ್ತೇನೆ ಅಂತ ಹೇಳ್ತಾರೆ. ಪೊಲೀಸ್ ಎಷ್ಟು ಪರ್ಸೆಂಟೇಜ್? SLC ಕೇಳಕ್ ಹೋಗ್ಬೇಡಿ, ಡಿಗ್ರಿ ಕೇಳಿ ಹೇಳ್ತೀನಿ. PUC ಕೇಳಿ. PUC ಫಸ್ಟ್ ಕ್ಲಾಸ್, ಡಿಗ್ರಿಲಿ ಡಿಸ್ಟಿಂಕ್ಷನ್. ಅಲ್ಲಿ ನಮ್ ಫ್ರೆಂಡ್ಸ್ ನಮ್ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ಕಾಂಪಿಟೇಷನ್. ಡಿಗ್ರಿ ಎಕ್ಸಾಮ್ ಹತ್ರ ಬರೋವರೆಗೂ ಬರೀ ಅಲ್ಟೆ ಕ್ಲಾಸ್ಗೆ ಹೋಗ್ತಾ ಇರ್ಲಿಲ್ಲ. ಜಸ್ಟ್ ಒಂದು ಬುಕ್ ತಗೊಂಡ್ ಹೋಗ್ತಿದ್ವಿ. ನಮ್ ಫ್ರೆಂಡ್ಸ್ ಡಿಗ್ರಿ ಎಲ್ಲ ಏನು ನಾವು ಜಾಸ್ತಿ ಲೈಬ್ರರಿಲಿ ಹೋಗ್ತಿದ್ವಿ. ನಾನು BA ಮಾಡಿದ್ದು, ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಓದಿದ್ದು. ಸೊ ಬರೀ ಲೈಬ್ರರಿಯಲ್ಲೇ ಬುಕ್ ಮಾತ್ರ ಓದ್ತಿದ್ವಿ. ಎಕ್ಸಾಮ್ ಇದ್ದಾಗ ಮಾತ್ರ ಅಲ್ಲಲ್ಲೇ ಕಾಂಪಿಟೇಷನ್. ನಮ್ಮ ಫ್ರೆಂಡ್ಸ್ ಎಲ್ಲ ಮಗ ನೀನ್ ನಮ್ ಬೇರೆಯವ್ರ ಕಾಂಪಿಟೇಷನ್ ಆಗ್ತಾ ಇರ್ಲಿಲ್ಲ. ಯಾರು ಟಾಪ್ ಅಲ್ಲಿ ಇದಾರೆ ನಮ್ಮ ಫ್ರೆಂಡ್ಸ್ ನಮ್ ಕ್ಲಾಸ್ ಅಲ್ಲಿ, ಅವ್ರಿಗೆಲ್ಲ ಕಾಂಪಿಟೇಷನ್ ಮಾಡ್ತಾ ಇರ್ಲಿಲ್ಲ. ನೀನ್ ಓದ್ಕೋ, ನಮ್ ಕಾಂಪಿಟೇಷನ್ ನಮಗ್ ನಾವ್ ಕೊಟ್ಕೋತೀವಿ, ನೀನ್ ಎಷ್ಟ್ ಕೆಪಾಸಿಟಿ ಇದೆ ನೀನು ಬರೀತೀಯ ಅಂತ. ಸೊ ಅದ್ರ ಮೇಲೆ ಕಾಪಿ ಹೊಡೆದಿರೋದು, ಚೀಟ್ ಇಟ್ಟಿರೋದು ಅದಿದೆ, ತುಂಬಾ ಇದೆ. ಫಸ್ಟ್ ಓದ ತಕ್ಷಣ ಯಾವ ಸಬ್ಜೆಕ್ಟ್ ಯಾವ ಕೆಲವೊಂದು ಇಷ್ಟ ಓದಿರಲ್ವಲ್ಲ, ನೀನ್ ನನ್ಗೆ ಇದನ್ನ ಹೇಳು, ನಾನು ನಿನ್ಗೆ ಹೇಳ್ಬಿಡ್ತೀನಿ. ಅಲ್ಲೇ ಫಸ್ಟೇ ಡೀಲ್ ಮಾಡ್ಕೊಂಡೋಗಿ ಮಾತಾಡ್ಕೊಂಡು ಕಾಪಿ ಹೊಡೆದಿತೀವಿ. ಅದೆಲ್ಲ ಈಗ ಸಿಕ್ಕಿಲ್ಲ, ಯಾವತ್ತೂ ಸಿಕ್ಕಿಲ್ಲ. ನಮ್ಗೆ ಬರೋರ್ಗೆ ಅವ್ರನ್ನೇ ಫ್ರೆಂಡ್ ಮಾಡ್ಕೊಬಿಡ್ತೀವಿ. ಆಯ್ ಸರ್ ಹೇಗಿದ್ದೀರಾ, ಆಯ್ತಾ, ಓಕೆ. ನಾವು ಏನು ಸುಮ್ ಕುತ್ಕೊಬಿಡೋದು, ಕೈ ಕಟ್ಕೊಂಡು ಸುಮ್ನೆ ಕುತ್ಕೊಬಿಡೋದು. ಅವ್ರು ಯಾಕೋ ಬರೀತಾ ಇದ್ದಾರೆ ಸರ್ ಗೊತ್ತಾಗ್ತಾ ಇಲ್ಲ, ನೀವೇನ ಚೂರು ದಯ ತೋರಿದ್ರೆ ಅವಾಗ ಅವ್ರದವ್ರ ಹತ್ರ ಹೋಗಿ ಹಾ ಸರಿ ಆಯ್ತು ಬರ್ಕೊಳ್ಳಿ ಅಂತ ಆತರ ಮಾಡ್ತೇವೆ. ನಾವೆಲ್ಲ ಚಿಕ್ಕ ಇರ್ಬೇಕಾದ್ರೆ ಚೀಟಿಯಲ್ಲಿ ಇಟ್ಟಿದ್ವಿ, ಬಟ್ ಈಗ ಕ್ವಶನ್ ಪೇಪರ್ ಲೀಕ್ ಆಗ್ತದೆ. ಹೌದೌದು, ಇವಾಗ ಕ್ವಶನ್ ಪೇಪರ್ ಲೀಕ್ ಆಗ್ತದೆ. ನಾವೆಲ್ಲ ಹೋಗ್ಬೇಕಾದ್ರೆ
ಅರ್ಧ ಗಂಟೆ ಮುಂಚೆ ಬಿಡ್ತಾ ಇದ್ರಲ್ಲ, ಅವಾಗ ಪೆನ್ಸಿಲ್ ತಗೊಂಡೋಗಿ ಬೆಂಚಲ್ಲಿ ಪಾಯಿಂಟ್ಸ್ ಗಳನ್ನೆಲ್ಲ ಬೆಂಚಲ್ಲಿ ಚಿಕ್ಕದಾಗಿ ಬರ್ಕೊಂಡು, ಈ ತರ ಗೋಡೆ ಚಿಕ್ಕದಾಗಿ ಪಾಯಿಂಟ್ಸ್ ಗಳು ಬರ್ಕೊಂಡು ಎಲ್ಲ ಮಾಡ್ತಾ ಇದ್ವಿ. ಇವಾಗೆಲ್ಲ ಅದೇನೋ ಅಂತಾರಲ್ಲ 90s ಅವ್ರದೆಲ್ಲ ಅಂತಾರ ಅಂತ. ಸೊ ತುಂಬಾ ಖುಷಿ ಇದೆ. ಈಗಿನ ಮಕ್ಳು ಮನೆಯಿಂದ ಹೊರಗಡೆನೆ ಬರೋದು ಕಮ್ಮಿ. ಇಲ್ಲ, ಮೇ ಬಿ ಈ ತರ ಹಿಂಗ್ ಅಂತಿದ್ವಿ, ಮೇ ಬಿ ನೆಕ್ಸ್ಟ್ ಇನ್ 10-20 years ಅಲ್ಲಿ ಹಳದ್ನೇ ಜನ ಅಗೇನ್ ಮತ್ತೆ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇವಾಗೆಲ್ಲ ಜೆನ್ಸಿ ಕಿಡ್ಸ್ ಆ ತರ ಎಲ್ಲ ಅಂತಿದ್ದಾರೆ, ಬಟ್ ಅಗೇನ್ ಬ್ಯಾಕ್ ಟು ಜನ ಅದನ್ನೇ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಖಂಡಿತ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಎಲ್ಲರೂ ಚೆನ್ನಾಗಿರ್ತಾರೆ. ಈಗ ನೆಗೆಟಿವ್ ಕಮೆಂಟ್ ಬಂದಿದ್ಯಾ, ಅದಕ್ಕೆ ಏನಾದ್ರು ಬೇಜಾರಾಗಿರೋದು ಈ ತರ ಏನಾದ್ರು ಆಗಿದ್ಯಾ? ಯಾವ್ದೇ ಪ್ರಾಜೆಕ್ಟ್ ಮಾಡಿದ್ರು ಯಾವ್ದೇ ಕ್ಯಾರೆಕ್ಟರ್ ಬಗ್ಗೆ ಅದ್ ನೆಗೆಟಿವ್ ಬಂದೇ ಬರುತ್ತೆ. ಸೊ ಅದನ್ನ ಇಷ್ಟ ಪಡಬೇಕು, ತಲೆ ಕೆಡ್ಸ್ಕೋಬಾರ್ದು. ನೆಗೆಟಿವ್ ನಿನಗೆ ಈ ತರ ಅನ್ನಿಸ್ತಾ ಇದೆ, ಓಕೆ ಚೇಂಜಸ್ ಮಾಡ್ಕೊಳ್ಳೋಣ, ಆ ತರ ಪಾಸಿಟಿವ್ ಆಗಿ ತಗೋಬಿಡ್ಬೇಕು. ಯಾವ್ದೇ ಕಾರಣ ಯಾವ್ದು ಕಮೆಂಟ್ಸ್ ನೆಲ್ಲ ನೆಗೆಟಿವ್ ತಲೆಗೆ ತಗೊಂಡು ಅಯ್ಯೋ ಈ ತರ ಬೈದ್ಬಿಟ್ರು, ಈ ತರ ಅಂದ್ಬಿಟ್ರು, ಆತರ ಯಾವತ್ತೂ ನಮ್ ಸೈಟ್ ಅಲ್ಲಿ ಯಾರು ಆತರ ತಗೊಂಡಿಲ್ಲ. ಎಲ್ಲರೂ ಏನ್ ಕಮೆಂಟ್ಸ್ ತಲೆ ಕೆಡ್ಸ್ಕೋಬೇಡ. ಕಮೆಂಟ್ಸ್ ಅಲ್ಲಿ ಇಷ್ಟಪಡೋರು ಇರ್ತಾರೆ, ಇಷ್ಟ ಪಡದೇ ಇರೋರು ಇರ್ತಾರೆ. ಅವ್ರನ್ನ ನಿನ್ನ ಇಷ್ಟಪಡೋ ತರ ಮಾಡ್ಕೋಬೇಕು ಅಂದ್ರೆ ಕೆಲಸ ಮಾಡಿ ಅಷ್ಟೇ. ಈಗ ಕಮೆಂಟ್ ಮಾಡಿದ್ರು ಕೂಡ ಈಗ ಅದನ್ನ ನೋಡಿ ಒಂದ್ಸಲ ಬೇಜಾರಾಗುತ್ತೆ, ಮತ್ತೆ ನೀವು ರಿಯಲ್ ಆಗಿ ಇದು ಫೀಲ್ ಮಾಡ್ಕೋತೀರಾ, ಇದ್ದಿದ್ದೆ ಆತರ. ಹೌದೌದೌದು, ಕಮೆಂಟ್ಸ್ ನೆಲ್ಲ ತುಂಬಾ ಮನ್ಸಿಗೆಲ್ಲ ತಗೊಳಲ್ಲ. ಸೊ ಯಾರಗ್ ಬಂದು ತುಂಬಾ ಚೆನ್ನಾಗಿ ಮಾಡ್ತಿದೆ, ಎಸ್ ಥ್ಯಾಂಕ್ ಯು, ಎಸ್ ನೀವ್ ಇಷ್ಟ ಪಡ್ತಿದ್ದೀರಾ, ಎಸ್ ನೀವ್ ಇನ್ನ ಜಾಸ್ತಿ ಇಷ್ಟ ಪಡಕ್ಕೆ ಏನ್ ಮಾಡ್ಬೇಕು, ನೀವ್ ಇಷ್ಟ ಪಡ್ತಾ ಇಲ್ವಾ, ನೀವು ನಾನು ಇಷ್ಟ ಪಡ್ಬೇಕು, ಅದಕ್ ನಾನು ಏನ್ ಮಾಡ್ಬೇಕು, ಆ ತರ ಕೆಲಸ ಮಾಡಿ. ಡೈರೆಕ್ಟ್ ಆಗಿ ಬಂದು ಯಾರಾದ್ರೂ ಹೇಳಿದಾರ ಬೈದಿರೋದು ಆತರ ಏನಾದ್ರು? ಇದೆ, ಹೇಳಿದಾರೆ. ತುಂಬಾ ಓವರ್ ಆಗಿ ಮಾಡಕ್ ಹೋಗ್ಬಿಡಿ, ನಾರ್ಮಲ್ ಆಗಿ ಮಾಡಿ. ಇಲ್ಲ ನಾರ್ಮಲ್ ತುಂಬಾ ಓವರ್ ಮಾಡಿ, ಎರಡು ಅಂದಿದ್ದಾರೆ. ನೀವು ಸ್ವಲ್ಪ ಜಾಸ್ತಿ ಓವರ್ ಮಾಡಕ್ ಹೋಗ್ಬಿಡಿ, ನಾರ್ಮಲ್ ಆಗಿ ಮಾಡಿ ಅಂದ್ರೆ ಕೆಲವು ನೀವ್ ತುಂಬಾ ಓವರ್ ಆಗಿ ಮಾಡಿ ಇನ್ನ ಚೆನ್ನಾಗಿ ಬರುತ್ತೆ, ಇನ್ನ ಚೆನ್ನಾಗಿ ಕಾಣ್ತೀರಾ ಅಂತ ಹೇಳ್ತಾರೆ. ಓಕೆ, ಇಬ್ರಿಗೂ ಅಂತೀವಿ, ಓಕೆ ಇಟ್ ಡಿಪೆಂಡ್ಸ್ ಅಪಾನ್ ಸೀನ್ ಮೇಲೆ ಓವರ್ ಆಗಿ ಮಾಡ್ಬೇಕು, ಇದಕ್ ನಾರ್ಮಲ್ ಆಗಿ ಮಾಡ್ಬೇಕಾ. ಆಮೇಲೆ ಈಗ ಯಾವತ್ತಾದ್ರೂ ನಿಮ್ಗೆ ಹಾರರ್ ಎಕ್ಸ್ಪೀರಿಯನ್ಸ್ ಆಗಿದ್ಯಾ, ಒಂದು ಇನ್ಸಿಡೆನ್ಸ್ ಏನಾದ್ರು? ಇಲ್ಲ, ಅಂದ್ರೆ ಕನ್ಸಲ್ಲಾಗಿದೆ. ತುಂಬಾ ಕನ್ಸಲ್ಲೇ ನಾನ್ ನಮ್ಮ ಮನೇಲಿ ಮಲಗಿದಾಗ ಕಿಟಕಿ ಹತ್ರ ಕನ್ಸಲ್ಲಿ ಹಿಂಗ್ ಬಂದು ಕರೆಕ್ಟ್ ಆಗಿ ಫೇಸ್ ಕಿಟಕಿ ಹತ್ರ ಬಂದಿರೋ ತರ. ಸೊ ನಾನು ಕಿರ್ಚ್ತಾ ಇದೀನಿ, ನನ್ ಬಾಡಿ ತರ ಅರ್ಧಕ್ಕೆದ್ದು ನಾನ್ ತುಂಬಾ ಕಿರ್ಚಿ ಆ ಕನ್ಸಲ್ಲಿ ಎಷ್ಟು ನೋಡಿದ್ರೆ ಏನಿರಲ್ಲ. ಆಮೇಲೆ ನಮ್ಮ ಬ್ರದರ್ಸ್ನೆಲ್ಲರೂ ಎಪ್ಸಿ ಇಷ್ಟು ಕಿರಿಚ್ತಾ ಇದೀನಿ ಎಲ್ಲ, ಆ ತರ ಎಕ್ಸ್ಪೀರಿಯನ್ಸ್ ಆಗಿದೆ. ರಿಯಲ್ ಆಗಿ ಆತರ ಯಾವ್ದು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಇಲ್ಲ, ಸ್ವಲ್ಪ ಭಯ. ಈಗ ನಿಮ್ಮನ್ನ ಈ ತರ ನೋಡಿದ್ರೆ ನಿಮ್ಮ ಕಾಮಿಡಿ ಕ್ಯಾರೆಕ್ಟರ್ ಗಿಂತ ನಿಮ್ಮನ್ನ ಒಂಥರ ವಿಲನ್ ಆಗಿ ನೋಡೋಕೆ ಸ್ವಲ್ಪ ಅಂದ್ರೆ ಜಾಸ್ತಿ ನಿಮ್ಮ ಆ ಫೇಸ್ ಆಗಿರ್ಬೋದು. ಎಷ್ಟು ಜನ ಯಾರಾದ್ರೂ ಹೇಳಿದಾರ ವಿಲನ್ ರೋಲ್ಗೆ ಸೂಟ್ ಆಗ? ಹೇಳಿದಾರೆ, ಎಷ್ಟೊಂದ್ ಜನ ಹೇಳಿದಾರೆ. ಈಗ ಸಿಕ್ದವ್ರೆಲ್ಲಾನು ಅಷ್ಟೇ, ತುಂಬಾ ಕಾಂಬಿನೇಷನ್ ಆಗಿ ಮಾಡ್ತಿದ್ದೀರಾ, ನೆಕ್ಸ್ಟ್ ಪ್ರಾಜೆಕ್ಟ್ ವಿಲನ್ ಆಗಿ ಮಾಡಿ, ನೆಕ್ಸ್ಟ್ ಪ್ರಾಜೆಕ್ಟ್ ಹೀರೋ ಆಗಿ ಮಾಡಿ ಅಂತ ಎಷ್ಟೊಂದ್ ಜನ ಪ್ರೀತಿಯಿಂದ ಹೇಳ್ತಿದ್ದಾರೆ. ಖಂಡಿತ ನೆಕ್ಸ್ಟ್ ಅವಕಾಶ ಖಂಡಿತ ಸಿಗುತ್ತೆ ಅನ್ಕೊಂಡಿದೀನಿ. ಅವಕಾಶ ಸಿಕ್ತಾಗ ಆ ಪಾತ್ರ ಮಾಡಿ ನಿಮ್ಮನ್ನ ಈಗ ವಿಲನ್ ಆರ್ ಹೀರೋ ಬಂದ್ರೆ ಯಾವ್ದನ್ನ ಚೂಸ್ ಮಾಡ್ತೀರಾ? ಆತರ ಸ್ಟೋರಿ ಮೇಲೆ ಹೋಗ್ತೀನಿ, ಪಾತ್ರದ ಮೇಲೆ ಚೆನ್ನಾಗಿದೆ. ಆತರ ಯಾವ್ದೇ ಕಾರಣ ಅಂದ್ರೆ ಡಿಪೆಂಡ್ಸ್, ಪಾತ್ರ ನೋಡ್ತೀನಿ. ಈ ಪಾತ್ರದಲ್ಲಿ ವಿಲನಿಶ್ ಪಾತ್ರದಲ್ಲಿ ಆ ಪಾತ್ರಗಿನ್ನ ಈ ತೂಕ ಜಾಸ್ತಿ ಇದೆಯಾ, ಈ ಪಾತ್ರಗಿನ್ನ ಈ ತೂಕ ಜಾಸ್ತಿ ಇದೆಯಾ, ಕಂಟೆಂಟ್ ಹೇಗಿದೆ, ಎಸ್ ಅದ್ರ ಮೇಲೆ ಒಬ್ಬ ನಟ ಅಂದ್ಮೇಲೆ ಯಾವ್ದೇ ಎಲ್ಲಾ ಪಾತ್ರನೂ ಇಷ್ಟಪಡ್ಬೇಕು, ಎಲ್ಲಾ ಪಾತ್ರನೂ ಮಾಡ್ಲೇಬೇಕು, ಅದು ನನ್ನ ಅನಿಸಿಕೆ. ಸೊ ಯಾವ್ದೇ ಪಾತ್ರ ಸಿಕ್ಕರು ಖಂಡಿತ ಮಾಡೇ ಮಾಡ್ತೀನಿ. ನನ್ಗೆ ಇದೇ ಪಾತ್ರ ಮಾಡ್ಬೇಕು ಬಟ್ ಇದೆ, ಯಾರಿಗೇ ಆಗ್ಲಿ ಇಂಥ ಕ್ಯಾರೆಕ್ಟರ್ ನಾನು ಮಾಡ್ಲೇಬೇಕು ಆಗ್ಬೇಕು ಅನ್ನೋದು ಆಸೆ ಇದ್ದೇ ಇದೆ. ಸೊ ಬಟ್ ಸಿಕ್ಕಿದ್ದೆಲ್ಲ ಮಾಡ್ಕೊಂಡು ಹೋದಾಗ ಅದಕ್ಕೆ ಪ್ರಿಪ್ರೇಷನ್ ಆಗ್ತೀವಿ ಅನ್ನೋದು ನನ್ನ ಅನಿಸಿಕೆ. ಈಗ ವಿಲನ್ ಕ್ಯಾರೆಕ್ಟರ್ ಈಗ ಬಂತು, ಸೊ ನಿಮ್ಗೆ ಅದೆಲ್ಲ ಇಷ್ಟ ಆಯ್ತು, ಈ ಕಡೆ ಹೀರೋನು ಇಷ್ಟ ಆಗಿದೆ, ಸೊ ಈಗ ಅದು ಗೊತ್ತಿಲ್ಲ, ಆ ಸಿಚುವೇಶನ್ ಅಲ್ಲಿ ಹೇಗಿರುತ್ತೆ ಅನ್ನೋದ್ರ ಮೇಲೆ ಹೋಗ್ತೀನಿ. ಈಗ ಸಿನಿಮಾ ಇಲ್ಲಾಂದ್ರೆ ಸೀರಿಯಲ್ ಯಾವ್ದನ್ನ ಚೂಸ್ ಮಾಡ್ತೀರಿ? ಈಗ ಪ್ರೆಸೆಂಟ್ ಸೀರಿಯಲ್ ಮಾಡ್ತಾ ಇದ್ದೀನಿ, ಸಿನಿಮಾ ಬಂದ್ರೆ ಅದನ್ನು ಮಾಡ್ತೀನಿ, ಇದನ್ನು ಬಿಡಲ್ಲ. ಅಲ್ಲಿ ಒಂದೊಳ್ಳೆ ಸಕ್ಸಸ್ ಸಿಕ್ತಾಗ ಆತರ. ಅಂದ್ರೆ ಈಗ ಕೆಲವೊಂದು ಪಬ್ಲಿಕ್ ಕ್ವಶನ್ಸ್ ಅನ್ನ ಕೇಳ್ತೀನಿ. ಸೊ ಅದ್ರಲ್ಲಿ ನಿಮ್ಗೆ ಬಂದಿರೋ ಕ್ವಶನ್ಸ್ ಅಲ್ಲಿ ಈಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ #ಶ್ರೀಗೌರಿ ಅಂತ ಹಾಕಿದೀರಾ, ಮುದ್ದು ಸೊಸೆ ಅಂತ ಹಾಕಿಲ್ಲ ಅಂತ? ಇಲ್ಲ, ಅದನ್ನ ಹಾಕ್ತೀನಿ, ನಾನು ಮರ್ತೋಗಿದ್ದೀನಿ ಅಷ್ಟೇ. ನಾನು ಮೊದ್ಲು ತುಂಬಾ ಇನ್ಸ್ಟಾಗೆ ಅಡಿಕ್ಟ್ ಆಗಿದೆ, ಇವಾಗ ಜಾಸ್ತಿ ಬಿಟ್ಟಿದ್ದೀನಿ, ಕಮ್ಮಿ ಮಾಡೋದನ್ನ ಸ್ವಲ್ಪ. ಇವಾಗ ಬುಕ್ ಕಡೆ ಬುಕ್ ಓದ್ತಾ ಇದ್ದೀನಿ, ಸ್ಟಾರ್ಟ್ ಮಾಡಿದೀನಿ. ಸ್ವಲ್ಪ ಬೇರೆ ಕಡೆ ಗಮನಗಳು, ನೆಕ್ಸ್ಟ್ ಏನ್ ಮಾಡ್ಬೇಕು ಪ್ಲಾನ್ಸ್ ಅದ್ರ ಬಗ್ಗೆ ತುಂಬಾ ಇದೆ. ಇಲ್ಲ, ಅದನ್ನ ಇವತ್ತೇ ಚೇಂಜ್ ಮಾಡ್ತೀನಿ. ಆಮೇಲೆ ನಿಮ್ಮ ಕ್ರಶ್ಗೆ ಪ್ರಪೋಸ್ ಮಾಡೋದಾದ್ರೆ ಯಾವ ತರ ಮಾಡ್ತೀರಾ?
ಕ್ರಶ್ಗ ಆಲ್ರೆಡಿ ಇದಾರೆ. ಆದ್ರೆ ಈಗ ಕ್ರಶ್ಗೆ ಮಾಡೋದಾದ್ರೆ ಯಾವ ತರ ಕ್ರಶ್ಗೆ ಮಾಡೋ ತರ ಆದ್ರೆ ಅವ್ರು ಏನ್ ಇಷ್ಟಪಡತ್ತೆ ತಿಳ್ಕೊತೀನಿ. ಅವ್ರು ಯಾವ ತರ ಇಷ್ಟಪಡ್ತಾರೆ. ಕೆಲವರು ಸಮುದ್ರ ಹತ್ರ ಕರ್ಕೊಂಡು ಹೋಗ್ಬೇಕು, ಆತರ ರೋಸ್ ಎಲ್ಲ ಮಾಡ್ಬೇಕು ಅಂತಾರೆ. ಕೆಲವ್ರಿಗೆ ಸಿಂಪಲ್ ಆಗಿದ್ರೆ ಸಾಕು, ನನ್ನ ಖುಷಿಯಿಂದ ನೋಡ್ಕೊಂಡ್ರೆ, ಪ್ರೀತಿಯಿಂದ ನೋಡ್ಕೊಂಡ್ರೆ ಸಾಕು ಅಂತಾರೆ. ಇನ್ ಕೆಲವ್ರಿಗೆ ಏನು ಬೇಡ, ಬೇರೆ ಜಾಲಿ ಬೇರೆ ಟ್ರಿಪ್ ಹೋಗ್ಬೇಕು ಅಲ್ಲಿ ಇಲ್ಲಿ ಅಂತಾರೆ. ಕೆಲವು ಎಲ್ಲರದ್ದು ಒಂದೊಂದು ಆಸೆ ಇರುತ್ತೆ. ಸೊ ಅದ್ರ ಮೇಲೆ ಅವ್ರನ್ನ ನೋಡ್ತೀನಿ, ಇವ್ರಿಗೆ ಈ ತರ ಇಷ್ಟ ಪಡ್ತಾರೆ, ಆಯ್ತು. ಈಗ ನಿಮ್ಮ ಕಾಲೇಜ್ ಲವ್ ಸ್ಟೋರಿ ಬಗ್ಗೆ ಹೇಳ್ಬೇಕಂತ. ಕಾಲೇಜ್ ಲವ್ ಸ್ಟೋರಿಗಳು ತುಂಬಾ ಇದೆ. ಅದು ಯಾರೇ ಆಗ್ಲಿ, ಅದ್ ಕಾಲೇಜ್ಗೆ ಹೋದ್ಮೇಲೆ ಅದ್ ಲವ್ ಸ್ಟೋರಿ ಇದ್ದೇ ಇರುತ್ತೆ. ನನ್ನ ಒಬ್ಬನಿಗೆ ಅಂತಲ್ಲ, ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಅದೊಂಥರ ಮೆಮೊರಬಲ್. ಈಗಿನ ಲವ್ ಸ್ಟೋರಿಗೆ ಇವಾಗ ಲವ್ ಸ್ಟೋರಿ ಬೇರೆ. ಆ 90s ಅಲ್ಲಿ ನಾವು ಲವ್ ಮಾಡ್ತಿದ್ದೆ ಬೇರೆ ತರ. ಈಗ ಯಾರು ಎಲ್ಲರೂ ಮದ್ವೆಯಾಗಿ ಚೆನ್ನಾಗಿದ್ದಾರೆ. ಅದೊಂಥರ ಇಲ್ಲ, ಯಾರ ಮದ್ವೆಗೂ ಹೋಗಕ್ ಆಗ್ಲಿಲ್ಲ. ಕರ್ದಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ, ಬಟ್ ಯಾರ ಮದ್ವೆಗೂ ಹೋಗಕ್ ಆಗ್ಲಿಲ್ಲ. ಬಿಕಾಸ್ ಅವಾಗ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಆ ಟೈಮಲ್ಲಿ ಎಲ್ಲ ರಜಾ. ಅಯ್ಯೋ, ಯಾರು ವೀಕೆಂಡ್ಸ್ ಅಲ್ಲಿ ಮಾಡ್ತಾರೆ, ಎಲ್ಲ ವೀಕ್ ಡೇಸ್ ಅಲ್ಲಿ. ನಮ್ಮಲ್ಲಿ ಕೊಡ್ತಾ ಇರ್ಲಿಲ್ಲ. ಸೊ ಕೆಲಸ ಶೂಟಿಂಗ್ ಅಲ್ಲಿ ಇದ್ವು. ಆ ಟೈಮಲ್ಲಿ ಎಲ್ಲ ಹೋಗಲ್ಲ. ಬಟ್ ಮದ್ವೆ ಎಲ್ಲ ಆದ್ಮೇಲೆ ಹೋಗಿ ಮೀಟ್ ಮಾಡಿ. ಅಂದ್ರೆ ಒನ್ ಸೈಡ್ ಲವ ನಿಮ್ದು? ಇಲ್ಲ, 2 ಸೈಡ್ಗಳೆಲ್ಲ. ಮದ್ವೆಗೆಲ್ಲ ಅಂದ್ರೆ ಹೆಂಗ್ ಮನ್ಸ್ ಬರುತ್ತೆ ಹೋಗೋಕೆ? ಅದ್ರಲ್ಲಿ ನೆಕ್ಸ್ಟ್ ಅವ್ರ ಫ್ಯೂಚರ್ ಕಾಲಿಟ್ಟಿದ್ದಾರೆ. ಸೊ ನಾವ್ ಯಾವತ್ತೂ ಅವ್ರಿಗೆ ಕೆಟ್ಟದ್ ಬಯಸ್ಬಾರ್ದು. ಆಯ್ತು, ನೀವು ಬಿಟ್ಟೋಗಿದ್ದೀರಾ, ಆಯ್ತು. ಸೊ ತಲೆ ಕೆಡ್ಸ್ಕೊಳಂಗಿಲ್ಲ. ನಾವ್ ಯಾವತ್ತು ಯಾರಿಗೂ ಹುಡುಗ ಬಯಸು ಜಾಸ್ತಿ, ಯಾರಿಗೂ ಹೆಣ್ಮಕ್ಳಿಗೆ ನೀನ್ ಹಂಗಾಗು ಹಿಂಗಾಗು ಅಂತ ಕೆಟ್ಟದ್ ಬಯಸಲ್ಲ. ಸೊ ಆಯ್ತು, ಈಗ ನಾನು ಬಿಟ್ಟು ಹೋಗ್ತಿದ್ಯಾ, ಓಕೆ, ನನ್ ಪ್ರೀತಿ ಬೇಡ, ಸರಿ ಆಯ್ತು. ನೀನ್ ಅಪ್ಪ ಅಮ್ಮಂಗೋಸ್ಕರ ಹೋಗಿದ್ಯೋ, ಇಲ್ಲ ಫೈನಾನ್ಷಿಯಲಿ ನೋಡ್ಕೊಂಡು ಹೋಗಿದ್ಯೋ, ಫ್ಯೂಚರ್ ನೋಡ್ಕೊಂಡು ಹೋಗಿದ್ಯಾ, ಗೊತ್ತಿಲ್ಲ. ಯಾರನ್ನ ನಾವ್ ಬ್ಲೇಮ್ ಮಾಡಕ್ ಆಗಲ್ಲ ಹೆಣ್ಮಕ್ಳ ಮೇಲೆ. ಯಾರೋ ಒಬ್ರು ಎಲ್ಲೋ ನೀನ್ ಸರಿ ಇಲ್ಲ, ಹಂಗೆ ಹಿಂಗೆ ಅಂತ ಬಿಟ್ಟೋಗಿರ್ಬೋದು. ಬಟ್ ಎಲ್ಲಾ ಕಡೆನೂ ಹೆಣ್ಮಕ್ಳು ಪಾಪ ಅವ್ರ ಅಪ್ಪ ಅಮ್ಮಂಗೋಸ್ಕರ ಫಿನಾನ್ಷಿಯಲ್ ಪ್ರಾಬ್ಲಮ್. ಈಗ ನಿನ್ನ ಹತ್ರ ದುಡ್ಡಿಲ್ಲ, ಈಗ ನೀನ್ ಇನ್ನ ಓದ್ತಾ ಇದೀಯಾ, ನೆಕ್ಸ್ಟ್ ಏನ್ ಮಾಡ್ತೀಯ ಗೊತ್ತಿಲ್ಲ, ನೀನ್ ಈ ತರ ಆಕ್ಟರ್ ಆಗ್ಬೇಕು ಅನ್ಕೊಂಡಿದ್ಯಾ, ಇಲ್ಲಿ ಏನೋ ಕೆಲಸ ಮಾಡ್ಬೇಕು ಅಂದಿದ್ಯಾ, ಅದಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಈಗ ನೀನ್ ಫಿನಾನ್ಷಿಯಲ್ ನೀನೇ ನಿಮ್ಮ ಅಪ್ಪ ಅಮ್ಮನ ಹತ್ರ ಇಸ್ಕೊತಾ ಇದೀಯಾ. ನಾನೀಗ ಮದ್ವೆ ಓಡ್ ಬಂದ್ಬಿಟ್ಟು ನನ್ನ ಎಲ್ಲಿ ಚೆನ್ನಾಗಿ ನೋಡ್ಕೋತೀಯ, ಅದೆಲ್ಲ ಇರುತ್ತೆ. ನಾವೇನೋ ಜೋಶಲ್ಲೇ ನೀನ್ ಓಡ್ ಬಂದ್ಬಿಡು ಮದ್ವೆ ಆಗ್ಬೇಡ ಇದೆ. ಆ ತರ ಆಗಿ ತುಂಬಾ ಚೆನ್ನಾಗಿರೋರು ಇದಾರೆ. ಬಟ್ ಸ್ಟಾರ್ಟಿಂಗ್ ತುಂಬಾ ಸ್ಟ್ರಗಲ್ ಆಗುತ್ತೆ. ಅದನ್ನ ಆ ಸ್ಟ್ರಗಲ್ನ, ಆ ಕಷ್ಟನ ತಗೊಂಡು ಅಷ್ಟು ಮೈಂಡ್ ಸೆಟ್ಟು, ಆ ಪವರ್ ಎಲ್ಲ ಇರ್ಬೇಕು. ಸೊ ಅದು ಈಗಿನ ಜನರೇಷನ್ ಸ್ವಲ್ಪ ಕಷ್ಟ ಇದೆ. ಸೊ ನಾವ್ ಮಾಡ್ಬೇಕಾದ್ರೆ ಅದೆಲ್ಲ ತುಂಬಾ ಕಷ್ಟ ಇತ್ತು. ಸರಿ ಆಯ್ತು, ಇಷ್ಟ ಇದೆ, ಸರಿ ಆಯ್ತು, ಮದ್ವೆ ಆಗ್ಬೇಕಾಯ್ತು ಹೋಗಿ. ಈಗ ಮಾಡರ್ನ್ ಡ್ರೆಸ್ ಅಂದ್ರೆ ಮಾಡರ್ನ್ ಹುಡುಗಿ ಟ್ರೆಡಿಷನಲ್ ಹುಡುಗಿ, ನಾನು ಎರಡನ್ನೂ ಇಷ್ಟಪಡ್ತೀನಿ. ಅಂದ್ರೆ ಯಾವ ಜಾಗಕ್ಕೆ ಹೆಂಗ್ ಹೋಗ್ಬೇಕು ಆತರ. ಈಗ ನಾನು ಅವ್ರಿಬ್ರೆ ಇದ್ರೆ ಮಾಡ್ರನ್. ಈಗ ಟೆಂಪಲ್ಗೆ ಹೋಗ್ಬೇಕು, ಸ್ಯಾರಿ ಇಲ್ಲ ಚೂಡಿದಾರ. ಈಗ ಫಂಕ್ಷನ್ಗೆ ಹೋಗ್ಬೇಕು, ಪಾರ್ಟಿ ಫಂಕ್ಷನ್ಗಳಾದ್ರೆ ಮಾಡ್ರನ್. ಇಲ್ಲ ನಾರ್ಮಲ್ ಮದ್ವೆ, ಏನೋ ಇನ್ವಿಟೇಷನ್, ಏನೋ ಫಂಕ್ಷನ್, ಅಲ್ಲಿ ಯಾವ ತರ ಹೋಗ್ಬೇಕು ಆತರ. ಯಾವ ಜಾಗದಲ್ಲಿ ಹೆಂಗ್ ಹೋಗ್ಬೇಕು ಆತರ ಇದು ಬಿಟ್ರೆ ಎಸ್, ಎರಡು ಅಗ್ರಿ ಮಾಡ್ತೀನಿ. ನಿಮ್ಮ ಫನ್ನಿಯೆಸ್ಟ್ ಫ್ಯಾನ್ ಮೂಮೆಂಟ್ ಏನಾದ್ರು ಇದೆಯಾ ಅಂತ? ನನಗೆ ಗೊತ್ತಿಲ್ಲ. ಯಾರೋ ಫನ್ನಿ ಮೂಮೆಂಟ್ ಅನ್ನೋದಿಲ್ಲ, ಅಥವಾ ಪ್ರೀತಿಯಿಂದಾನೆ ಎಲ್ಲ ಕಳ್ಸಿದ್ದಾರೆ. ಬೆಳ್ಳಿ ಬ್ರಾಸ್ಲೈಟ್ ಕಳ್ಸಿದ್ದಾರೆ. ನನ್ಗೆ ಫಸ್ಟ್ ಟೈಮ್ ನಮ್ಮ ಮನೇಲಿ ನಾ ಶೂಟ್ ಅಲ್ಲಿ ಇದ್ದೆ. ಅಮ್ಮ ಏನೋ ಪಾರ್ಸೆಲ್ ಬಂದಿದೆ ಕೊಡೋ. ಹೌದಮ್ಮ, ನನ್ನ ತಮ್ಮ ಇದ್ದ ಮನೇಲಿ, ಏನು ಓಪನ್ ಮಾಡಿ ನೋಡು ಅಂದಾಗ ಬೆಳ್ಳಿ ಬ್ರಾಸ್ಲೈಟ್ ಬಂದೆ. ನನಗೆ ಆಶ್ಚರ್ಯ, ಬೆಳ್ಳಿ ಬ್ರಾಸ್ಲೈಟ್ ಎಲ್ಲ ಕಳ್ಸೋಷ್ಟು ಇಷ್ಟ ಪಡ್ತಿದಾರ ನನ್ನ. ಆಯ್ತು, ಆತರ ಬೆಳ್ಳಿ ಬ್ರಾಸ್ಲೈಟ್, ಸ್ಲಿಪ್ಪರ್, ರೋಸ್. ಕೆಲವರು ಕಂಟಿನ್ಯೂಸ್ ಒಂದು 3-4 ದಿವಸ ಬರೀ ರೋಸ್ ಕಳ್ಸೋರು ಮನೆಗೆ. ರೋಸ್ ಕಳ್ಸಿದ್ರು. ಹುಡುಗಿನೇ ಅವರು ರೋಸ್ ಕಳ್ಸಿದ್ರು. ಇಷ್ಟೆಲ್ಲ ಪ್ರೀತಿಗೆ ಕೊಡ್ತಿದ್ದಾರೆ. ಖುಷಿ ಆಗ್ತಿದೆ ತುಂಬಾ. ಈಗ ಸೀರಿಯಲ್ ಅಲ್ಲಿ ನಿಮ್ಗೆ ಯಾವ ದೇವರು ಮೈ ಮೇಲೆ ಬರೋದು? ಅಲ್ಲಿ ಹುಲಿಕೆ ರಮ ಅಂತ, ಅದು ತುಂಬಾ ಚಾಲೆಂಜಸ್ ಆಯ್ತು. ಅಂದ್ರೆ ನಾನು ಯಾರು ಕೆಲವ್ರು ನೋಡ್ತೀನಿ, ಇವ್ರು ಹಿಂಗ್ ಮಾಡ್ತಿದ್ರೆ ಅದನ್ನೇ ನಾನು ಟ್ರೈ ಮಾಡ್ತಾ ಇರ್ತೀನಿ ಮನೇಲಿ. ನಾನು ನಮ್ಮ ಈ ಮೈಸೂರು ಸೈಡ್ ಎಲ್ಲ ದೇವ್ರು ಬರೋದು ಜಾಸ್ತಿ. ಈ ಚಾಮರಾಜನಗರ, ಟಿ ನರಸೀಪುರ, ನಮ್ಮ ತಂದೆಯವರು ಬಂದು ಟಿ ನರಸೀಪುರ, ನಮ್ಮ ತಾಯಿಯವರು ಚಾಮರಾಜನಗರ. ಸೊ ಆ ಕಡೆ ಎಲ್ಲಾ ದೇವಸ್ಥಾನಕ್ಕೆ ಹೋದಾಗ ಎಲ್ಲಾ ದೇವ್ರು ಬರೋದನ್ನ ನೋಡ್ತಾ ಇದ್ದೆ. ಓಕೆ 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 ದೇವ್ರು ಬಂದ್ರೆ ಈ ತರ ಅಂತ. ಈ ಸೀರಿಯಲ್ ನೋಡಿದಾಗ ಕಾಮಿಡಿ ಜೊತೆಗೆ ಇದೊಂದು ಪಾತ್ರ ಇದೆ ಅಂದಾಗ ಎಸ್, ಇದೊಂಥರ ಚಾಲೆಂಜಸ್ ತರ. ಬಟ್ ಇಷ್ಟಪಟ್ಟೆ, ಓಕೆ ಮಾಡೋಣ, ನನ್ಗೂ ಮಾಡ್ಬೇಕು ಅನ್ನೋ. ಈ ತರ ಎಲ್ಲ ಹೆಂಗ್ ಮಾಡ್ತಾರೆ ಅಂತ ಅವಾಗ ಮಾಡ್ದೆ. ಹುಲಿಕೆ ರಮ ಅಂತ ಹೆಂಗ್ ದೇವ್ರು ಬರೋದು.
ಈಗ ದೇವ್ರು ಮೈ ಮೇಲೆ ಬಂದ್ರೆ ನಿಮ್ಗೆ ಅದು ಯಾವ ರೀತಿಯ ಚಾಲೆಂಜಸ್ ಆಗಿರುತ್ತೆ, ಮಾಡಕ್ಕಾಗುತ್ತಾ ಅಥವಾ ಈಗ ನಾನ್ ವೆಜ್ ಮುಟ್ಟಂಗಿಲ್ಲ ಆ ತರ ಕ್ವಶನ್ಸ್ ಬಂದಿದೆ ಅಂದ್ರೆ ನಾನ್ ವೆಜ್ ಬಿಡ್ತೀರಾ ಆ ಟೈಮ್ಗೆ ಏನಾದ್ರು? ಇಲ್ಲ ಇಲ್ಲ, ಅದು ನಾನ್ ವೆಜ್ ದೇವ್ರೆ, ಹುಲಿಕೆರಮ್ಮ, ಅದು ಮಂಡ್ಯ ಸೈಡ್ ಎಲ್ಲ ನಿಮ್ಗೆ ಹೆಣ್ ದೇವ್ರೆಲ್ಲ ಅದು ಊರ್ ದೇವ್ರ ಅಂತ ಬಂದಾಗ ಅದಕ್ಕೆ ನಾನ್ ವೆಜ್ ಮಾಡಲ್ಲ. ಸೊ ನಾನು ಇಲ್ಲಿ ಮುಂಚೆನೆ ಹೇಳಲ್ಲ, ಅಂದ್ರೆ ಈಗ ಒಂದ್ ದಿವಸದ ಮುಂಚೆ 2 days ಮುಂಚೆನೆ ಸೀನ್ ಪೇಪರ್ಗಳೆಲ್ಲ ಬಂದಿದ್ರೆ, ಸ್ಟೋರಿ ಎಲ್ಲ ಬಂದ್ರೆ ನೆಕ್ಸ್ಟ್ ಇದೆ ಅಂತ ಇನ್ಫಾರ್ಮ್ ಮಾಡ್ತಾರೆ, ಇಲ್ಲಾರ ನಾಳೆಗೆ ಇನ್ಫಾರ್ಮ್ ಮಾಡ್ತಾರೆ. ನಾಳೆ ದೇವ್ರ ಬರೋ ಸೀನ್ ಇದೆ, ಈ ತರ ಇದೆ, ಹಿಂಗ್ ಮಾಡಿ ಈ ತರ ಇದೆ, ರೆಡಿ ಆಗಿ ಡೈಲಾಗ್ ಸೀನ್ ಪೇಪರ್ ಎಲ್ಲ ಕಳಿಸಿದಾಗ ಓಕೆ. ಅಂದ್ರೆ ಕೆಲವೊಂದ್ಸಲ ಈಗ ಲೆಂತಿ ಡೈಲಾಗ್ ಇದ್ದಾಗ ಆ ಫೋರ್ಸ್ ಇದ್ದಾಗ ಟಕ್ಕಂತ ಬರಲ್ಲ. ಸೊ ಅಲ್ಲಿ ಬಿಟ್ಬಿಟ್ಟು ತಗೋತೀವಿ. ಓಕೆ 2 line 3 line ನಮ್ಗೆ ಎಷ್ಟು ಕಂಫರ್ಟಬಲ್ ಆಗುತ್ತೋ ಎಷ್ಟು ಹೇಳ್ಬೇಕು, ಎಷ್ಟು ತಗೋತೀವಿ ಆ ತರ. ಅಂಡ್ ಏನಂದ್ರೆ ಇಲ್ಲಿ ಕ್ಲೋಸ್ ಅಪ್, ಮಿಡ್, ವೈಡ್ ಎಲ್ಲಾ ತರನು ಮಾಡಿದಾಗ ಸ್ವಲ್ಪ ಪವರ್ ಎನರ್ಜಿ ಜಾಸ್ತಿ ಆಗ್ಬೇಕಾಗುತ್ತೆ ಅಷ್ಟೇ. ಬೇರೆ ಟೈಮ್ ಒಂದ್ 10 ನಿಮಿಷ ಮಾಡಿ ಹಿಂಗ್ ಹೋಗ್ಬೋದು, ಇಲ್ಲಿ ಆಗಲ್ಲ, ಟೈಮ್ ತಗೊಳುತ್ತೆ. ಕ್ಲೋಸ್ ಅಪ್ ಅಲ್ಲಿ ಅದು ಎಕ್ಸ್ಪ್ರೆಷನ್ ಎಲ್ಲ ಅದಕ್ಕೆ ಸ್ವಲ್ಪ ಮತ್ತೆ ಎನರ್ಜಿ ಹಾಕ್ಬೇಕು, ಹಾಗೇನು ವೈಡ್ ಅಲ್ಲಿ ಮತ್ತೆ ಎಲ್ಲಾ ತರನು ಮಾಡಬೇಕು. ಚೆನ್ನಾಗಿದೆ, ಬಟ್ ಇಷ್ಟಪಟ್ಟಿದ್ವಿ, ಅದ್ ಜನಕ್ಕೆ ಇಷ್ಟ ಆಗಿದೆ. ಎಷ್ಟೊಂದು ಕೇಳ್ತಾರೆ, ನಾನು ಒರಿಜಿನಲ್ ಆಗಿ ದೇವ್ರು ಬಂದಿದೆ ಅನ್ಕೋತಿದೆ ಅಂತ ಹೇಳಿದ್ರೆ, ಓಕೆ ನಿಮ್ಗೆ ಆತರ ಅಷ್ಟು ಇಷ್ಟ ಆಗಿದೆ ಅಂದ್ರೆ ಎಸ್. ನೀವು ಸೀರಿಯಲ್ ಅಲ್ಲಿ ನಿಜವಾಗ್ಲೂ ಕಾಮಿಡಿಯನ್ನ ಅಥವಾ ವಿಲನ? ಸೀರಿಯಲ್ ಅಲ್ಲಿ ನಾನು ಕಾಮಿಡಿಯಲ್ಲಿ. ಕಾಮಿಡಿಯನ್ನೇ. ವಿಲನ್ ಇಲ್ಲ, ಬಿಕಾಸ್ ಅಂದ್ರೆ ಯಾವ್ದೇ ವಿಲನ್ಗಳನ್ನ ನಾನು ನಮ್ಮ ಅಣ್ಣ ತಮ್ಮಂಗೆ ಅದಕ್ಕೆ ತೊಂದರೆ ಆಗ್ತಿದೆ ಅಂದಾಗ ವಿಲನಿಶಿಗೆ ನಾನು ಅವ್ರು ಏನ್ ತೊಂದರೆ ಮಾಡ್ತಾರೆ ಅದನ್ನ ಹಾಳ್ ಮಾಡಕ್ ನೋಡ್ತೀನಿ ಹೊತ್ತು ನಾನು ಯಾವ್ದೇ ಕಾರಣಕ್ಕೂ ವಿಲನ್ ಇಲ್ಲ. ಈಗ ಪಾತ್ರ ಬದಲಾದ್ರೆ ಡೈರೆಕ್ಟ್ ವಿಲನ್ ಆದ್ರೂ ಸಡನ್ ಆಗಿ ಎಸ್ ಮಾಡೇ ಮಾಡ್ತೀನಿ. ಪಾತ್ರ ಹೆಂಗ್ ಚೇಂಜ್ ಆಗುತ್ತೆ, ನಮ್ ರೈಟರ್ ಆಗ್ಲಿ, ಚಾನಲ್ ಆಗ್ಲಿ, ನಮ್ ಡೈರೆಕ್ಟರ್ ಆಗ್ಲಿ ಹೆಂಗೆ ಚೇಂಜ್ ಮಾಡ್ತಾರೆ. ಅಕಸ್ಮಾತ್ ವಿಲನಿಸ್ಟ್ ಚೇಂಜ್ ಆಯ್ತಾ, ಎಸ್ ವಿಲನಿಸ್ಟ್ ನೀವು ಇಷ್ಟಪಟ್ಟ ತರ ಮಾಡ್ತೀನಿ, ನಮ್ದೇ ಮ್ಯಾನರಿಸಮ್, ನಂದೇ ಸ್ಟೈಲ್ ಅಲ್ಲಿ ಮಾಡ್ತೀನಿ. ಸೀರಿಯಲ್ ಅಲ್ಲಿ ಕೊನೆ ತನಕನು ಅಂದ್ರೆ ಸನ್ಯಾಸಿಯಾಗಿ ಇರ್ತೀರಾ? ಇಲ್ಲ, ಆಸೆ ಇದೆ ಸೀರಿಯಲ್ ಅಲ್ಲಿ. ಸೀರಿಯಲ್ ಅಲ್ಲಿ ಹೇಳ್ತಾ ಇರ್ತೀನಿ ಮಧ್ಯ ಮೊದ್ಲು ಬ್ರಹ್ಮಚಾರಿ ಆಗ್ಬೇಕು ಅನ್ನೋದೇ ಇತ್ತು. ಬ್ರಹ್ಮಚಾರಿ ಆಗಿರ್ಬೇಕು. ಈಗ ನಮ್ಮ ಅದಕ್ಕೆ ಮುನ್ನ ಭದ್ರನ್ಗೆ ಮದ್ವೆ ಅಷ್ಟ್ರಲ್ಲಿ ನನಗೆ ಅಪ್ಪ ಹುಡುಗಿ ಸವಾಸ ಬೇಡ, ಬ್ರಹ್ಮಚಾರಿಯಾಗೆ ಇದು ಮಾಡೋಣ, ಯಾರ್ಯಾರು ಲವ್ ಮಾಡ್ತೀರಾ ಅಂತೀರಾ ಅವ್ರಿಗೆಲ್ಲ ಹೆಲ್ಪ್ ಮಾಡೋಣ, ಸಹಾಯ ಮಾಡೋಣ, ಲವ್ ಗುರು ತರ ಆಗಿ ಇದು ಮಾಡೋಣ ಅಂತ ಅನ್ಕೊಂಡಿದ್ದೆ. ಇವರೆಲ್ಲ ಮದ್ವೆ ಆದ್ಮೇಲೆ ಮನೇಲಿ ಬಂದು ಇವರ ರೊಮ್ಯಾನ್ಸ್, ಇವ್ರ ಪ್ರೀತಿ, ಇವರೆಲ್ಲ ನೋಡಿದಾಗ ನಾನು ಮದ್ವೆ ಆಗಿರೋ ನನಗೂ ನನ್ನ ಹುಡುಗಿ ತರ ಮಾಡ್ತಿದ್ಲಲ್ವಾ ಅನ್ನೋದು ಆಲೋಚನೆಗಳು ಬರ್ತಿದೆ. ನಾನು ಮಧ್ಯೆ ಹೇಳ್ತಾ ಇರ್ತೀನಿ, ಹೇಳಿದೀನಿ. ಈ ನಂದು ಅಜ್ಜಮ್ಮಂದು ಒಂದು ಕಾನ್ವರ್ಸೇಷನ್ ನಡೆಯುತ್ತೆ, ಅಲ್ಲೆಲ್ಲ ಹೇಳಿದೀನಿ, ಅಮ್ಮಮ್ಮ ನೋಡ್ತಾನು ನಿನ್ ಮುಂದೆ ನಾನು ಮದ್ವೆ ಒಂದ್ ಹುಡುಗಿನ ಇಷ್ಟಪಡ್ತೀನಿ, ತಲೆ ಕೆಡ್ಸ್ಕೊಬೇಡ ಅಂತೆಲ್ಲ ಹೇಳ್ತಾ ಇರ್ತೀನಿ. ಅವ್ರು ಓದಿರ್ಬೇಕ ಅಥವಾ ಓದಿರ್ಬಾರ್ದ? ಆತರ ಹಂಗೇನಿಲ್ಲ, ಡಿಪೆಂಡ್ಸ್ ಅಪಾನ್ ಕ್ಯಾರೆಕ್ಟರ್. ಈಗ ನಂದು ಫನ್ನಿಯಾಗಿ ನಡೀತಿದೆ ಅಂದ್ರೆ ಅವ್ರದ್ದು ಫನ್ನಿ ಆಗಿ ಆತರ ಇದ್ರೆ ಜನಕ್ಕೆ ತುಂಬಾ ಎಂಟರ್ಟೈನ್ಮೆಂಟ್ ಆಗುತ್ತೆ. ಮದ್ವೆ ಆಗ್ಬಿಡೋದು ಆತರ ಎಲ್ಲ ಮಾಡಿದ್ರೆ ವರ್ಕೌಟ್ ಆಗಲ್ಲ. ನನ್ನ ಅನಿಸಿಕೆ ಅವ್ರನ್ನು ಬಂದು ಫನ್ನಿ ಆಗಿ ಲೈನ್ ಹೊಡಿಯೋದು ಎಲ್ಲೋ ಅಂತ ಗೊತ್ತಿದ್ದಾಗೆ ಆತರ ಇದ್ದಾಗ ಜನ ತುಂಬಾ ಇಷ್ಟ ಪಡ್ತಾರೆ ಅಂತ ನನ್ನ ಅನಿಸಿಕೆ. ಚಿಕ್ಕವ್ರು ಇರ್ಬೇಕಾದ್ರೆ ಕಳ್ಳತನ ಮಾಡಿದ್ದೀರಾ? ತುಂಬಾ ಮಾಡಿದೀನಿ. ಏನೆಲ್ಲ ಮಾಡಿದ್ರಿ? ನಾವ್ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ದು ಗ್ಯಾಂಗೆ ಇಲ್ಲೇ ಇದೆ, ಮಗದೇ ರೋಡ್ ಫ್ರೆಂಡ್ಸ್ ಗಳೇ ತುಂಬಾ, ಈಗಲೂ ತುಂಬಾ ಟಚ್ ಅಲ್ಲಿ ಇದಾರೆ, ಎಲ್ಲರೂ ತುಂಬಾ ಕ್ಲೋಸ್ ಫ್ರೆಂಡ್ಸ್. ನಾವ್ ಯಾವತ್ತೇ ಯಾರನ್ನು ಏನೇ ತೊಂದ್ರೆ ಆದ್ರೂ ಟಕ್ಕಂತ ಫೋನ್ ಹಾಕ್ತಿವಿ, ಮಗ ಹಿಂಗಿಂಗ್ ಅಂತ. ಈಗ ಎಲ್ಲ ಸ್ವಲ್ಪ ಬಿಸಿ ಇದಾರೆ, ಯಾರು ಸಿಕ್ಕಿಲ್ಲ. ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗಿ ಸಿಗ್ತೀವಿ. ಕದ್ದಿದ್ದೀನಿ ಈಗ ಸ್ಕೂಲ್ಗಳ ಹತ್ರ ಹಣ್ಣುಗಳು, ಚಾಕ್ಲೇಟ್ಸು, ಅದು ಇದು ಎಲ್ಲ ಹೋದಾಗ ನಾವು 5 ಜನ ಗ್ರೂಪ್ಗಳೆಲ್ಲ ಒಟ್ಟಿಗೆ ಇರೋದು. ಮಗ ಅಂದ್ರೆ ಒಂದ್ ಹಣ್ಣು ತಗೊಳ್ಳೋದು, ಕಾಸು ಕೊಟ್ಟು ಈಗ ಚೇಪೆಕಾಯಿ ಮಾರ್ತಾ ಇರ್ತಾರೆ, ಸೀಬೆ ಹಣ್ಣು, ಒಂದ್ ಸೀಬೆ ಹಣ್ಣಿಗೆ ಮಾತ್ರ 2 ರೂಪಾಯಿ ಕೊಡೋದು. ಇಲ್ಲಿ 4 ಜನ ನಿಂತಿರ್ತಿಲ್ಲ, ಒಂದ್ ತಗೊಳ್ಳೋದ್ರಲ್ಲಿ ಇನ್ನ ಅವರು 4 ಜನ ಒಂದೊಂದು ಎಸ್ಕೇಪ್ ಮಾಡೋದು. ಈಗ ಅಂಗಡಿಗೆ ಹೋದಾಗ ಆಂಟಿ ಅದ್ ಕೊಡಿ, ಆಂಟಿ ಅದ್ ಡಬ್ಬಿ ಚಾಕ್ಲೇಟ್ ಕೊಡಿ ಅನ್ನಷ್ಟೇ ಇಲ್ಲಿ ತೆಗ್ದಿಲ್ಲ ಬಾಯಿ ಹಾಕೋದು, ಆತರ ಎಲ್ಲ. ಈಗ ಅಪ್ಪನ ಜೇಬಿಂದ ಹಣ ಕದ್ದಿದ್ದೀರಾ? ಅಪ್ಪನ ಜೇಬಿಂದ ಯಾವತ್ತು ನಾವು ಕದ್ದಿಲ್ಲ. ಬೇಕಾದ್ರೆ ನಮ್ಮ ಅಮ್ಮನ ಅಂದ್ರ ಅಡಿಗೆ ಮನೇಲಿ ಇಟ್ಟಿರ್ತಾರಲ್ಲ ಬಾಕ್ಸ್ ಅಲ್ಲಿ ನೋಡ್ಕೊಂಡಿರ್ತಾರಲ್ಲ, ಅಪ್ಪಂದ್ರಷ್ಟು ಭಯನಾ? ಭಯನಿಲ್ಲ, ಯಾವತ್ತು ಕದ್ದಿಲ್ಲ, ಅದು ಮೈಂಡಿಗೆ ಬಂದಿಲ್ಲ. ನಾವ್ ಏನೇ ಬೇಕು ಅಂದ್ರು ನಮ್ಮ ಅಪ್ಪನ್ ಕೇಳ್ತೀವಿ, ನಮ್ಮ ಅಮ್ಮನ ಮುಖಾಂತರ ಹೋಗ್ತಿಲ್ಲ, ನಮ್ಮ ಅಪ್ಪನ್ ನಾನು ಯಾವತ್ತು ಡೈರೆಕ್ಟ್ ಆಗಿ ಕೇಳಿಲ್ಲ. ನಮ್ಮ ಮಾಮ ಈ ತರ ನಮ್ಮ ಅಮ್ಮ ನಮ್ಮ ಅಪ್ಪಂಗೆ ಹೋಗಿ ಹೇಳ್ತಾರೆ, ಸರಿ ಅಂತ ಇದ್ ಮಾಡ್ತಾರೆ. ಯಾವತ್ತು ನಮ್ಮ ಅಪ್ಪನ ಹತ್ರ ಹೋಗಿ ನನ್ಗೆ ಇದು ಬೇಕು ಅದು ಬೇಕು ಅಂತ ನಾನು ಕೇಳಿಲ್ಲ. ಅವ್ರು ಯಾವತ್ತೂ ಯಾವ್ದಕ್ಕೆ ರಿಸ್ಟ್ರಿಕ್ಷನ್ ಹಾಕಿಲ್ಲ, ನೀವೇನ್ ಮಾಡ್ತೀರಾ ಮಾಡಿ.
ಸೆಟ್ಟಿಗೆ ಯಾವತ್ತು ಸುಳ್ಳು ಹೇಳಾದ್ರೂ ಹೋಗಿದ್ದೀರಾ? ಅಂದ್ರೆ ಸುಳ್ಳು ಹೇಳ್ಕೊಂಡು ಸೆಟ್ಟಿಗೆ ಹೋಗಿದ್ದೀರಾ ಲೇಟ್ ಆದಾಗ ಅಥವಾ ಏನಾದ್ರು? ಇಲ್ಲ, ಮುಂಚೆನೆ ಹೇಳ್ಬಿಡ್ತೀನಿ ನಮ್ಮ ಮ್ಯಾನೇಜರ್ ಫೋನ್ ಮಾಡಿ, ಸರ್ ಇವತ್ತು ಅರ್ಧ ಗಂಟೆ ಲೇಟ್ ಆಗುತ್ತೆ. ಇಲ್ಲ ನಾನು ಯಾವಾಗ ಕರೆಕ್ಟಾಗಿ ಬೇಗನೆ ಹೋಗ್ತೀವ. ಈಗ 8 ಗಂಟೆಗೆ ಬರಕ್ಕೆ ಹೇಳ್ತಾರೆ, 7:50 ಆ ಥರ 10 ನಿಮಿಷ ಮುಂಚೆನೆ ಇರ್ತೀವಿ. ಅಕಸ್ಮಾತ್ ಟ್ರಾಫಿಕ್, ಈಗ ನಮ್ದು ಕೆಂಗೇರಿಯಿಂದ ಯಲಹಂಕ ಸಿಂಗನಾಯಕನಹಳ್ಳಿಗೆ ಹೋಗ್ಬೇಕು. ಅಲ್ಲಿ ಮಧ್ಯೆ ಈ ಮಂಡೇ ಫ್ರೈಡೆ ವೀಕೆಂಡ್ಸ್ ಅಲ್ಲಿ ತುಂಬಾ ಟ್ರಾಫಿಕ್ ಆಗುತ್ತೆ. ಆ ಟೈಮಲ್ಲಿ ಮನೆ ಬೇಗನೆ ಬಿಡ್ತೀವಿ. ಸಮ್ಟೈಮ್ಸ್ ಸಿಗ್ನಲ್ಗಳು ತುಂಬಾ ಇದೆ, ಅಲ್ಲಿ ಈ ಸ್ಕೂಲ್ ಬಸ್ಗಳು ಜಾಸ್ತಿ ಓಡಾಟ, ಅಲ್ಲಿ ಸ್ವಲ್ಪ ಲಾಕ್ ಆದಾಗ ಫೋನ್ ಮಾಡಿ ಹೇಳ್ತೀವಿ, 1/4 ಗಂಟೆ ಲೇಟ್ ಆಗುತ್ತೆ, 1/2 ಗಂಟೆ ಲೇಟ್ ಆಗುತ್ತೆ, ಆ ಥರ ಹೇಳ್ತೀವಿ. ನೀವೇ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಹುಡುಗಿಗೆ ಮೆಸೇಜ್ ಮಾಡಿದ್ದೀರಾ? ನಾನೇ ಹೋಗಿ ಕೆಲವೊಂದು ಹೇಳ್ಬಾರ್ದು. ಇಲ್ಲ, ಮಾಡಿದೀನಿ ಆತರ. ಅದ್ರಲ್ಲಿ ಏನಿದೆ, ಈಗ ಎಲ್ಲಾರು ಮಾಡೇ ಮಾಡ್ತಾರೆ. ಯಾವ್ದು ಹುಡುಗಿ ತುಂಬಾ ಚೆನ್ನಾಗಿದೆ, ಎಸ್ ಹಾಯ್ ಹೇಗಿದ್ದೀರಾ, ಅವ್ರು ರಿಪ್ಲೈ ಮಾಡಿದ್ರೆ ಅಷ್ಟೇ, ಬೇರೆ ತುಂಬಾ ಹೋಗಲ್ಲ. ಎಸ್ ಹಾಯ್ ಬಾಯ್ ಅಷ್ಟೇ. ಹುಡುಗಿರು ಫ್ಯಾನ್ಸ್ ಇದಾರ? ಹುಡುಗಿರು ಫ್ಯಾನ್ಸ್ ಅನ್ನೋದಕ್ಕಿಂತ ಇಷ್ಟಪಡ್ತಾರೆ. ಎಲ್ಲೇ ಹೋದ್ರು ಏ ಅಂತ ಪ್ರೀತಿಯಿಂದ ಮಾತಾಡ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮೆಸೇಜ್ ಹಾಕ್ತಾರೆ. ಇಷ್ಟ ಮಾತಾಡ್ತಾರೆ. ಸೆಲೆಬ್ರಿಟಿಯಿಂದ, ಈಗ ಯಾರಾದ್ರೂ ಸ್ಟಾರ್ ನಟರಿಂದ ಏನಾದ್ರೂ ಕದಿಬೇಕಂದ್ರೆ ಏನ್ ಕದಿತೀರಾ? ಕದಿಬೇಕು ಅಂದ್ರೆ ನಾನೀಗ ಒಬ್ಬೊಬ್ರ ಹೆಸರು ಹೇಳ್ತೀನಿ. ಸುದೀಪ್ ಸರ್, ಸ್ಟೈಲಿಶ್, ದರ್ಶನ್ ಫ್ಯಾನ್ಸ್. ಯಶ್ ಅವರಿಂದ ಅಂದ್ರೆ ಒಂದೇ ಗುರಿ, ನಾನು ಇದು ಇಟ್ಕೊಂಡು ಇದನ್ನ ಮಾಡಬೇಕು ಅನ್ನೋದು ಒಂದಿದೆಯಲ್ಲ. ಸೊ ಅವರು ಮಾಡ್ತಿದ್ದಾರೆ. ಸೊ ಎಸ್ ಮಾಡಿ. ಈಗಿನ ಯಂಗ್ಸ್ಟರ್ಸ್ಗಳು ನಮ್ಮಂತವ್ರೆಲ್ಲ ಆ ತರ ಗುರಿ ಇಟ್ಕೋಬೇಕು, ಅವಾಗ ಆಗುತ್ತೆ ಅನ್ನೋದು ಇಷ್ಟ ಆಗುತ್ತೆ. ಶಿವ ಎನರ್ಜಿ ಏಜಲ್ಲೂ, ಬಿಕಾಸ್ ಶಿವಣ್ಣ ಅಂದ ತಕ್ಷಣ ನೆನಪಾಯ್ತು. ಬಿಕಾಸ್ ಅಂದ್ರೆ ನಾನು ನನ್ನ ಫ್ರೆಂಡ್ಸ್ಗಳು ನನ್ನ ಮನೆ ಸುತ್ತಮುತ್ತ ಹೀರೋ ಅಂತ ಕರೆಸ್ಕೊಂಡಿದ್ದೆ ಶಿವಣ್ಣನಿಂದ. ನಾನು ಸ್ಕೂಲಲ್ಲಿ ನಾನು ಡ್ಯಾನ್ಸ್ ಮಾಡ್ತಿದ್ದೆ. ಆವಾಗ ಸ್ಕೂಲ್ ಡೇ ಎಲ್ಲ ಡ್ಯಾನ್ಸ್ ಮಾಡೋದಲ್ಲ, ಜಗವೇ ಒಂದು ರಂಗ ಸಾಂಗ್ ಅಲ್ಲಿ ನಾನೇ ಲೀಡ್ ಆಗಿ ಮಾಡಿದ್ದೆ. ನಮ್ಮ ಇಡೀ ಸ್ಕೂಲ್ ಬಾಯ್ಸ್ ಎಲ್ಲ ಮಾಡಿಸಿದ್ದೆ. ಅವಾಗ ಅಲ್ಲಿಂದ ಓ ಶಿವಣ್ಣ ಹೀರೋ ಹೀರೋ ಹೀರೋ, ಅವಾಗ ನನಗೂ ಶಿವಣ್ಣ ಎಸ್ ಅವ್ರಿದ್ರಿಂದಾನೇ. ಸೊ ಎಲ್ಲೇ ಈಗಲೂ ಅಷ್ಟೇ ನನ್ ಮಗಳಿರೋನೆಲ್ಲ ಆ ಹೀರೋ ಅಂತಾನೆ ಮಾತಾಡ್ಸೋದು, ಯಾರೇ ಜನಗಳಾಗ್ಲಿ ಎಲ್ಲ ಆಗ್ಲಿ. ಸೊ ಶಿವಣ್ಣ ಇಷ್ಟ, ಸುದೀಪ್ ಸರ್ ಸ್ಟೈಲಿಶ್ ಅಲ್ಲಿ. ಸೊ ಪುನೀತ್ ರಾಜ್ಕುಮಾರ್ ಪ್ರೀತಿ, ಎಲ್ಲಾರನು ಪ್ರೀತಿಯಿಂದ ಮಾತಾಡ್ಸ್ಬೇಕು. ಅವ್ನ್ ಚಿಕ್ಕವನು, ಇವ್ನ್ ದೊಡ್ಡವನು, ಇವ್ನ್ ಸೆಲೆಬ್ರಿಟಿ, ಇವ್ರು ಎಲ್ಲಾರು ಒಂದೇ, ಎಲ್ಲಾರು ಮನುಷ್ಯ, ಎಲ್ಲಾರನು ಪ್ರೀತಿಯಿಂದ ಮಾತಾಡ್ಸು. ಆ ನಗು ಎಲ್ಲಾರನು ಇಷ್ಟಪಡ್ತೀನಿ. ಅದೊಂಥರ ಮ್ಯಾರಿಸಮು, ಆತರ ಸ್ಟೈಲಿಶ್, ಬಾಡಿ ಫಿಟ್ನೆಸ್. ಯಶ್ ಅವ್ರಾಯ್ತು. ಈಗ ನಿಮ್ಮ ಲಾಸ್ಟ್ ಅಂದ್ರೆ ಈಗ ಆಯ್ತು, ಲಾಸ್ಟ್ ಕ್ವಶನ್ ಏನಂದ್ರೆ ಎಂಡಪ್ ಆಯ್ತು. ಸೊ ಇಂಟರ್ವ್ಯೂ ಹೇಗಾಯ್ತು? ತುಂಬಾ ಖುಷಿ ಆಯ್ತು. ಇದು ನನ್ನ ಫಸ್ಟ್ ಇಂಟರ್ವ್ಯೂ. ಅಂದ್ರೆ ಮಾಡ್ತಿದಾರೆ, ನಾನು ನೀವ್ ಬಂದಿದ್ ಸೆಕ್ಟರ್ ಎಲ್ಲ ಬಂದ್ ಮಾತಾಡ್ಸಿರೋದು ಆತರ. ಪರ್ಟಿಕ್ಯುಲರ್ ಆಗಿ ನಾನು ಒಬ್ಬನ್ನೇ ಕೂರಿಸ್ಕೊಂಡು ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು. ನೀವು ನನ್ನ ಇನ್ವೈಟ್ ಮಾಡಿದಕ್ಕೆ ನಿಮಗ್ ಥ್ಯಾಂಕ್ ಯು ಸೋ ಮಚ್. ನ್ಯಾಷನಲ್ ಟಿವಿ ಅವರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಪ್ರೀತಿ, ಈ ಸಪೋರ್ಟ್ ಯಾವಾಗ್ಲೂ ಇರ್ಲಿ. ನಿಮ್ಮನ್ನ ಯಾವಾಗ್ಲೂ ಮನೋರಂಜನೆ ಮಾಡ್ತಾನೆ ಇರ್ತೀವಿ. ಮುಂದೆ ಸ್ಟಾರ್ ಆಗಿ ನಿಂತಾಗ ಇದೇ ತರ ಪ್ರೀತಿ ಕೊಡಿ. ಇನ್ನೊಂದು ಕ್ವಶನ್ ಬಂದಿತ್ತು, ಸೊ ನಾನು ಅದಾಗ್ಲೇ ಕೇಳಿದೆ. ವಿಲನ್ ಆಗಿ ನಿಮ್ಮನ್ನ ನೋಡ್ಬೇಕು ಅಂತ ಆಸೆ ಇದೆ ಅಂತ, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಸ್, ಖಂಡಿತ ನನಗೂ ಇದೆ ವಿಲನ್ ಮಾಡ್ಬೇಕು ಅನ್ನೋದು. ಬಂದಿತ್ತು, ಗೊತ್ತ ಸೀರಿಯಲ್ ಮಾಡ್ತೇವೆ, ಬರ್ತಾ ಇರ್ತೇವೆ, ಬಟ್ ಟೈಮಿಂಗ್ಸ್ ಡೇಟ್ಸ್ ಅಲ್ಲಿಂದ ಮಿಸ್ ಮ್ಯಾಚ್ ಆಯ್ತು. ಬಟ್ ಇದೆ, ನೆಕ್ಸ್ಟ್ ಗೊತ್ತಿಲ್ಲ, ನೆಕ್ಸ್ಟ್ ಪ್ರಾಜೆಕ್ಟ್ ಏನಿದೆ, ವಿಲನ್ ಇದೆಯಾ, ಲೀಡ್ ಇದೆ, ಏನಿದೆ ಗೊತ್ತಿಲ್ಲ. ಬಟ್ ಖಂಡಿತ ಯಾವ್ದೇ ಪಾತ್ರ ಕೊಟ್ರು ನಾನು ಖಂಡಿತ ಮಾಡ್ತೀನಿ. ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಹೋಗೋ ಏನಾದ್ರು ಪ್ಲಾನ್ಸ್ ಇದೆಯಾ? ಇದೆ. ನಾನು ಬೌಂಡ್ರಿ ಯಾವತ್ತೂ ಹಾಕೊಂಡಿಲ್ಲ. ನೀನು ಇಲ್ಲೇ ಮಾಡ್ಬೇಕು ಬೌಂಡ್ರಿ ಇಲ್ಲ. ಆಸ್ ಆಕ್ಟರ್ ಒಬ್ಬ ನಟನ್ಗೆ ಯಾವ್ದೇ ತರ ಬೌಂಡ್ರಿ ಇರಬಾರ್ದು. ಎಲ್ಲಾನು ಪ್ರಯತ್ನ ಪಡ್ಬೇಕು, ಎಲ್ಲಾ ಕಡೆನೂ ಹೋಗಿ ಬರ್ಬೇಕು, ಅವಾಗ ಕಲಿತಾ ಇರ್ತೀವಿ. ಸೊ ಮಾಡ್ತೀನಿ ಖಂಡಿತ. ಅಲ್ಲ ಅವಕಾಶ ಬಂದ್ರೆ ಖಂಡಿತ ಮಾಡ್ತೀನಿ, ಹೋಗ್ತೀನಿ. ಸೊ ಈಗ ಲಾಸ್ಟ್ ಆಗಿ 2025ರಲ್ಲಿ ಏನ್ ನಿಮ್ ಕೈಯಿಂದ ಆಗಿಲ್ವ ಮಾಡ್ಲಿಕ್ಕೆ, ಸೊ 2026ರಲ್ಲಿ ಮಾಡ್ಬೇಕು, ಇದನ್ನ ನಾನು ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋ ಏನಾದ್ರು ಒಂದು ಚಾಲೆಂಜ್ ಆಗಿ ಇಟ್ಕೊಂಡಿದ್ದೀರಾ? ಇಲ್ಲ, ಅದೇ ಹೊಸ ಪ್ರಾಜೆಕ್ಟ್ಗಳು ಮಾಡಬೇಕು, ಮೂವಿಗಳು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ. ಸೊ ನಾವು ಅದಕ್ಕೆ ತುಂಬಾ ಕೆಲಸ ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಎಲ್ಲ ಬಿಟ್ಟಿದ್ದು ಖಂಡಿತ ಈ 2026 ಅಲ್ಲಿ ಮುದ್ದು ಸೊಸೆ ಜೊತೆ
ಬೇರೆ ಪ್ರಾಜೆಕ್ಟ್ಗಳು ಖಂಡಿತ ಬರುತ್ತೆ. ಅದೊಂದು ಭರವಸೆ ಕೊಡ್ತೀನಿ. ಸೊ ನಿಮ್ಮ ಈ ಜರ್ನಿಗೆ ಏನಾಗಿದೆ, ಇಷ್ಟು ದಿನ ಏನ್ ಮಾಡ್ಕೊಂಡು ಬಂದು ಸ್ಟ್ರಗ್ಲಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ಈ ಜರ್ನಿಗೆ ಒಂದು ಒಳ್ಳೆಯ ಒಂದು ಹೋಪ್ ಸಿಗ್ತಾ ಅಥವಾ ಒಳ್ಳೆಯ ಒಂದು ಚಾನ್ಸಸ್ ಇನ್ನು ಮುಂದೆ ಸಿಗ್ಲಿ, ನಿಮ್ಮನ್ನ ವಿಲನ್ ಆಗಿ ನೋಡೋರ್ಗೆ ವಿಲನ್ ಆಗಿ ಕಾಣಿಸ್ಲಿ, ಹೀರೋ ಆಗ ನೋಡೋರ್ಗೆ ಹೀರೋ ಆಗಿ ಸಿಗ್ಲಿ. ಸೊ ಮುಂದೆ ಒಂದು ಒಳ್ಳೆ ಪರದೆ ಮೇಲೆ ನಾವು ನೋಡ್ಬೇಕು ಅಂತ ನಮಗೂ ಆಸೆ. ಥ್ಯಾಂಕ್ ಯು ಸೊ ಒಳ್ಳೇದಾಗ್ಲಿ. ಈ ನಾಟಕವನ್ನ ಇನ್ನು ಕಂಟಿನ್ಯೂ ಮಾಡ್ತಾ ಹೋಗಿ, ಯಾಕಂದ್ರೆ ಅದು ನಿಮ್ಗೆ ಜೀವನವನ್ನ ಕಲ್ಸಿದಂತಹ ಒಂದು ಸ್ಟೇಜ್. ಸೊ ಅದನ್ನ ಕೂಡ ಕಂಟಿನ್ಯೂ ಮಾಡ್ತಾ ಆಕ್ಟಿಂಗ್ ಅಲ್ಲೂ ಬೆಳ್ಳಿ ತೆರೆಯಲ್ಲಿ ನಾವು ನೋಡ್ಬೇಕು ನಿಮ್ಮನ್ನ. ಸೊ ಆ ತರ ಒಂದು ಆಸೆ ಈಡೇರ್ಲಿ. ಎಷ್ಟೋ ಜನ ನನ್ಗೂ ಕ್ವಶನ್ಸ್ ಮಾಡಿದ್ದಾರೆ, ಸೊ ಅವರನ್ನ ಸಿನಿಮಾದಲ್ಲಿ ನೋಡ್ಬೇಕು, ವಿಲನ್ ಆಗಿ ನೋಡ್ಬೇಕು ಅನ್ನೋದು. ಆ ನಿಮ್ಮ ಕಣ್ಣಿಗೆ ಎಷ್ಟೋ ಜನ ಫ್ಯಾನ್ಸ್ ಆಗಿದ್ದಾರೆ ಅನ್ಸುತ್ತೆ. ತುಂಬಾ ಎಷ್ಟು ಕ್ವಶನ್ ಆತರನೇ ಬಂದು ವಿಲನ್ ಆಗಿ ಮಾಡಕ್ಕೆ. ಖಂಡಿತ ಇಷ್ಟೊಂದೆಲ್ಲ ಕೇಳ್ತಿದ್ದೀರಾ ಅಂದ್ರೆ ಖಂಡಿತ ಮಾಡ್ತೀನಿ ನಿಮ್ಗೋಸ್ಕರ. ಸೊ ಹೌದು, ಮಾಡ್ತಾರಂತೆ. ಸೊ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಅವರೊಂದು ಬಿಸಿ ಸ್ಕೆಡ್ಯೂಲ್ ಆಗಿರ್ಬೋದು ಅದನ್ನೆಲ್ಲ ಬದಿಗಿಟ್ಟು ನಮ್ಮ ಜೊತೆ ಮಾತಾಡಿ ನಮ್ಮನ್ನ ರಂಜಿಸಿದಂತಹ ಕ್ವಾಟ್ಲೆ ಅವ್ರಿಗೆ ಈಗ ನಾವು ಬೀಳ್ಕೊಡ್ತಾ ಇದೀವಿ. ಸೊ ಇಷ್ಟೊತ್ತು ನಮ್ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಯು. ಈ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಹಿಂಗೆ ಇರ್ಲಿ. ಅಂಡ್ ನೀವು ನನ್ನನ್ನು ಇನ್ವೈಟ್ ಮಾಡೋದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಏನೆಲ್ಲ ಮಾತಾಡಿದ್ರು, ಎಷ್ಟೆಲ್ಲ ಎನರ್ಜೆಟಿಕ್ ಆಗಿ ಏನೆಲ್ಲ ಹೇಳಿದ್ರು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನೊಂದು ಗೆಸ್ಟ್ ಗಳ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.